ಕಳೆದ ಬಾರಿ ಭಕ್ತಿ ಯೋಗದಲ್ಲಿ ಅರ್ಜುನನ ಪ್ರಶ್ನೆಗೆ ಭಗವಂತ ಉತ್ತರ ಕೊಟ್ಟದ್ದನ್ನು ನಾವು ನೋಡಿದ್ವಿ. ಒಂದು ಸಲ ಸಮರೈಸ್ ಮಾಡಿದರೆ, ಭಗವಂತನನ್ನ ದೃಢವಾದಂಥ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾತ್ರ ಉಪಾಸನೆ ಮಾಡುವವರಲ್ಲಿ ಶ್ರೇಷ್ಠ ಸಾಧಕರು ಅಂತ ಭಗವಂತ ಹೇಳ್ದ. ಕೇವಲ ಆಚರಣೆ ಸಾಕಾಗೋದಿಲ್ಲ, ಒಳಗಿನ ನಂಬಿಕೆ ಕೂಡ ತುಂಬ ಮುಖ್ಯ ಅಂತ ಹೇಳಿದ. ಮತ್ತೆ ರೂಪರಹಿತವಾದ ಅವ್ಯಕ್ತವಾದ ಉಪಾಸನೆ ಬಹಳ ಕಷ್ಟ. ಇದಕ್ಕೆ ಇಂದ್ರಿಯ ನಿಗ್ರಹ, ಸಮಬುದ್ಧಿ, ನಿಯಮಬದ್ಧವಾದಂಥ ಜೀವನ ತುಂಬ ಅಗತ್ಯ ಆಗುತ್ತೆ. ಎಲ್ಲರೂ ಈ ಮಾರ್ಗವನ್ನು ಸುಲಭವಾಗಿ ಅನುಸರಿಸೋದಕ್ಕಾಗೋದಿಲ್ಲ. ಸೊ ಭಗವಂತನ ರೂಪವನ್ನು ಭಜಿಸೋದು ತುಂಬ ಸುಲಭ. ನಮ್ಮ ಎಲ್ಲ ಕರ್ಮಗಳಲ್ಲೂ ಭಗವಂತನಿಗೆ ಅರ್ಪಿಸೋದು ಮುಖ್ಯ. ಸೊ ನಾನು ಮಾಡುವುದು ದೇವರಿಗಾಗಿ ಎಂಬ ಭಾವನೆ ಇರಬೇಕು ಅಂತ ಹೇಳಿದ. ಭಗವಂತನ ಭರವಸೆ, ಯಾರು ಅನನ್ಯ ಭಕ್ತಿಯಿಂದ ದೇವರನ್ನು ಸ್ಮರಿಸ್ತಾರೋ ಅವರನ್ನು ಭಗವಂತನು ಸಂಸಾರ ಸಾಗರದ ಉದ್ಧರಿಸ್ತಾನೆ. ಇದು ದೇವರ ನೇರ ವಾಗ್ದಾನ. ಅದನ್ನು ನೋಡಿದ್ವಿ. ಸೊ ಮನಸ್ಸನ್ನು ಸ್ಥಿರಗೊಳಿಸುವಂಥ ಕ್ರಮವನ್ನು ನೋಡಿದ್ವಿ. ಅಭ್ಯಾಸ, ಅದು ಸಾಧ್ಯವೇ ಆಗದಿದ್ದಾಗ ದೇವರಿಗಾಗಿ ಕೆಲಸ ಮಾಡೋದು, ಅದೂ ಕಷ್ಟವಾಗಿದ್ದರೆ ಕನಿಷ್ಠ ಕರ್ಮಫಲ ತ್ಯಾಗ, ನಮಗೋಸ್ಕರ ಅಂತ ನಾವೇನು ಮಾಡಿಕೊಡದೇ ಇರೋದು. ಸೊ ಹಂತವಾಗಿ ನಾವು ನೋಡಿದರೆ ಜ್ಞಾನ ಅಂತಂಬುದು ತುಂಬ ಮುಖ್ಯ. ಜ್ಞಾನವಿಲ್ಲದ ಧ್ಯಾನಕ್ಕಿಂತ ಜ್ಞಾನ ಗಳಿಸುವುದು ಶ್ರೇಷ್ಠ. ಜ್ಞಾನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮೂಲಭೂತವಾದಂಥ ಅವಶ್ಯಕತೆ. ಸೊ ಜ್ಞಾನವಿಲ್ಲದೆ ಧ್ಯಾನ ಅಥವಾ ಕರ್ಮ ಮಾಡಿ ಕೂಡ ಉಪಯೋಗ ಇಲ್ಲ. ಸೊ ತಿಳುವಳಿಕೆ ಇಲ್ಲದಂಥ ಶ್ರದ್ಧೆ ಅಂಧಶ್ರದ್ಧೆ ಆಗ್ತದೆ. ಹಾಗೆ ನಂಬಿಕೆ ಇಲ್ಲದಂಥ ತಿಳುವಳಿಕೆ ಅಹಂಕಾರ ಆಗ್ತದೆ. ಆದ್ದರಿಂದ ತಿಳಿಬೇಕು, ತಿಳಿದು ನಂಬಬೇಕು. ಕೇವಲ ತಿಳುವಳಿಕೆ ಇದ್ದರೆ ಸಾಲದು. ಜ್ಞಾನಕ್ಕಿಂತ ಜ್ಞಾನ ಸಹಿತವಾದಂಥ ಧ್ಯಾನ ಮೇಲು ಅಂತ ಕೃಷ್ಣ ಹೇಳಿದ. ಎಲ್ಲದಕ್ಕಿಂತಲೂ ದೊಡ್ಡದಾದ ಕರ್ಮಫಲ ತ್ಯಾಗ. ಆದ್ದರಿಂದ ಮೊದಲು ತಿಳಿದುಕೊಳ್ಬೇಕಾದೇನೆಂದರೆ, ತಿಳ್ಕೋಬೇಕು, ತಿಳಿದು ಅಭ್ಯಾಸ ಮಾಡಬೇಕು. ಆದರೆ ನಿನ್ನ ಧ್ಯಾನ ಕರ್ಮವಿಲ್ಲದಂಥ ಧ್ಯಾನವಾಗಲಿ ಅಂತ ಹೇಳ್ತಾನೆ. ಇದು ಕಳೆದ ಬಾರಿ ಪಾಠದಲ್ಲಿ ಸಾರಾಂಶ ಒಟ್ಟು ನಾವು ನೋಡಿತ್ತು. ಮತ್ತಷ್ಟು ಶ್ಲೋಕಗಳನ್ನು ಇವತ್ತು ನಾವು ಸ್ಪರ್ಶ ಮಾಡೋಣ. ಸೊ ಇಲ್ಲಿ ತನಕ ಭಗವಂತ ಉಪಾಸನೆ ಹೇಗಿರಬೇಕು ಎನ್ನುವುದು ಕೃಷ್ಣ ವಿವರಿಸಿದ. ಮುಂದೆ ನಾವು ನೋಡಬೇಕಾದೇನಂತಂದರೆ, ದೇವರು ಮೆಚ್ಚುವಂಥ ಬದುಕನ್ನು ಬದುಕಬೇಕಾದ್ರೆ ಯಾವ ರೀತಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು, ನಮ್ಮ ಜೀವನ ಕ್ರಮ ಮತ್ತು ಅನುಷ್ಠಾನ ಹೇಗಿರಬೇಕು ಎನ್ನುವುದನ್ನು ಕೂಡ ಭಗವಂತ ವಿವರಿಸ್ತಾನೆ. ಏಕೆಂದರೆ ಫಲ ನಮಗೆ ಸಿಗುವುದು, ಭಗವಂತನ ಒಲಿಗೆ ನಮಗೆ ಮೇಲೆ ಇರೋದು ಎಲ್ಲ ಕೂಡ ಯಾವಾಗ ನಾವು ಭಗವಂತನನ್ನು ಪ್ರಾರ್ಥಿಸೋದೊಂದೇ ಮುಖ್ಯ ಅಲ್ಲ, ಭಗವಂತನಿಗೆ ನಾವು ಇಷ್ಟ ಆಗಬೇಕು. ನಾವು ಇಷ್ಟ ಆದರೆ ನಮ್ಮ ಜೀವನ, ನಮ್ಮ ನಡೆ ಇಷ್ಟ ಆದರೆ ಭಗವಂತ ಈ ಸಂಸಾರ ಸಾಗರದಿಂದ ನಮ್ಮನ್ನು ಪಾರು ಮಾಡ್ತಾನೆ. ಕೇವಲ ಆ್ಯಕ್ಷನ್ ಇದ್ದರೆ ಸಾಕು. ಭಗವಂತ ನಮ್ಮನ್ನು ಇಷ್ಟಪಡ್ತಾನೋ ಬಿಡ್ತಾನೋ ಬೇರೆ ವಿಷಯ, ಅಥವಾ ನಾನು ಒಳ್ಳೆ ಕೆಲಸ ಮಾಡ್ತೇನೋ ಕೆಟ್ಟದ್ದು ಮಾಡ್ತೇನೆ ಬೇರೆ ವಿಷಯ. ಆದರೆ ಪೂಜೆ ಮಾಡಿದ್ರೆ ಸಾಕು. ಯಾವ ಥರ ಹೇಳ್ತೀವಿ ನೋಡಿ, ರಾಜಕಾರಣಿಗಳಾಗಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗಲಿ, ಬೇಕಾದಷ್ಟು ಶಾಂತಿ ಹೋಮಗಳು, ಪೂಜೆಗಳು ನಮಗಿಂತಲೂ ಅವರೇ ಜಾಸ್ತಿ ಮಾಡ್ತಾರೆ. ಎಲ್ಲಿಗೆ ಬೇಕಾದರೂ ದರ್ಶನ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಅವ್ರಿಗೆಲ್ಲ VIP ಟ್ರೀಟ್ಮೆಂಟ್ ಇರ್ತದೆ. ನಮಗಿಂತಲೂ ಬೇಗ ಅನುಕೂಲವಾಗಿ ದರ್ಶನ ಆಗ್ತದೆ. ಸಾಕ ಆದಷ್ಟು ಅಂತಂದರೆ ನಾವು ಭಗವಂತನನ್ನು ಸೇವಿಸಿದರೆ ಸಾಲದು, ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕಲ್ಲ. ಆವಾಗೇ ನಮ್ಮ ಕಷ್ಟಗಳ ಹೊರದಿಂದ ನಾವು ಹೊರಗೆ ಬರೋಕ್ಕೆ ಸಾಧ್ಯ. ಭಗವಂತ ನಮ್ಮನ್ನು ಕಷ್ಟಗಳಿಂದ ಪಾರು ಮಾಡಬೇಕಾದ್ರೆ ನಮ್ಮ ನಡೆ, ನಮ್ಮ ಜೀವನದೊಂದು ಶಿಸ್ತು ಭಗವಂತನಿಗೆ ಇಷ್ಟ ಆಗಬೇಕು. ಯಾರ ಹತ್ರ ಆದರೂ, ನಾವು ಲೌಕಿಕದಲ್ಲೂ ಅಷ್ಟೇ ಅಲ್ವಾ, ಯಾರ ಹತ್ರ ಆದರೂ ಏನಾದರೂ ಕೆಲಸ ಆಗ್ಬೇಕಾದ್ರೆ ನಾವೇನು ಮಾಡ್ತೇವೆ, ತುಂಬ ಸಿನ್ಸಿಯರಾಗಿ ನಡ್ಕೊಳ್ತೇವೆ. ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಎಲ್ಲ ನಾವು ಮಾಡ್ತೇವೆ. ಅಲ್ಟಿಮೇಟ್ಲಿ ಅವರಿಂದ ನಮಗೆ ಅನುಕೂಲ ಆಗೋದು ಯಾವಾಗ, ಅವರು ನಮ್ಮನ್ನು ಇಷ್ಟಪಟ್ಟಾಗ. ನಾವು ಏನು ಮಾಡಿದರೂ ಕೂಡ ಇದೆಲ್ಲ ನಾಟಕ ಅಂತ ಅವನು ಭಾವಿಸಿದರೆ ನಾವು ಎಷ್ಟು ಮಾಡಿದ್ರೂ ಪ್ರಯೋಜನ ಇಲ್ಲ. ಅವನಿಂದ ನಮ್ಗೆ ಯಾವ ಥರದ ಸಹಕಾರ ಸಿಗೋದಿಲ್ಲ. ಲೋಕನೀತಿ ಇದು. ಸೊ ಇದೇ ರೀತಿ ಭಗವಂತನ ದೃಷ್ಟಿಯಲ್ಲಿ ನಾವು ನೋಡಿದ್ರೆ, ಭಗವಂತನ ಕೂಡ ನಮ್ಮನ್ನು ಇಷ್ಟಪಡಬೇಕಲ್ವಾ. ನಾವು ಹೊರಗಡೆ ನೋಡಿ, ಎಲ್ಲನ ರಸ್ತೆ ಮೇಲೆ ಹೋಗೋ ಕಾಲಕ್ಕೆ ಸಣ್ಣ ಮಗು ಇರ್ತದೆ, ತಂದೆ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ತಂದೆ
ಮಗುವಿನ ಕೈಯನ್ನು ಹಿಡ್ಕೊಳ್ತಾನೆ. ಯಾಕೆಂದರೆ ಸೇಫ್ಟಿ, ಮಗುಗೆ ಗೊತ್ತಾಗಲ್ಲ, ಸ್ಪೀಡಾಗಿ ಅದನ್ನ ತಪ್ಪಿಸಿಕೊಂಡು ಹೋದರೆ ಅಪಘಾತಕ್ಕೊಳಗಾಗತ್ತೆ ಅಂತ ಗಟ್ಟಿಗೆ ಹಿಡ್ಕೊಳ್ತಾನೆ. ಆ ರೀತಿ ಭಗವಂತ ನಮ್ಮ ಕೈಯನ್ನು ಹಿಡ್ಕೊಳ್ಬೇಕು. ನಾವು ಭಗವಂತನ ಕೈ ಹಿಡ್ಕೊಂಡ್ರೆ ಏನು ಉಪಯೋಗ ಇಲ್ಲ, ಯಾಕಂದ್ರೆ ನಾವು ಯಾವಾಗ ಬೇಕಾದ್ರೆ ಬಿಟ್ಬಿಡ್ಬೋದು. ಆದರೆ ಭಗವಂತ ನಮ್ಮನ್ನು ಕೈ ಹಿಡ್ಕೊಳ್ಬೇಕಾದ್ರೆ ನಮ್ಮ ಜೀವನ ಯಾವಾಗ ಹಿಡ್ಕೊಳ್ತಾನೆ ಭಗವಂತ ನಮ್ಮನ್ನು ಕೈ, ಭಗವಂತ ನಮ್ಮನ್ನು ಯಾವಾಗ ಇಷ್ಟಪಡ್ತಾನೆ, ಅದು ಕೂಡ ನಮಗೆ ಆ ಕ್ವಾಲಿಟೀಸ್ ನಮಗಿರಬೇಕು. ಆ ಕ್ವಾಲಿಟೀಸ್ ಇಲ್ಲದೆ ಎಕ್ಸ್ಟರ್ನಲ್ಲಿ ನಾವು ಭಗವಂತನ ಒಲಿಸಿಕೊಳ್ಳೋದಕ್ಕೆ ಎಷ್ಟು ಮಾಡಿದರೂ ಕೂಡ ಅದು ನಿಷ್ಫಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕೇವಲ ಆಕ್ಷನ್ ಉಪಯೋಗ ಇಲ್ಲ, ಆಕ್ಷನ್ ಹಿಂದೆ ಭಾವನೆ ಕೂಡ ಇರಬೇಕು. ಒಂದು ಪ್ರಸಂಗ ಬರುತ್ತೆ. ಹಿಂದೆ ದಶರಥ ಮಹಾರಾಜ ನಾವು ನೋಡಿದ್ವಿ, ಸಂತಾನ ಆಗದೇ ಇದ್ದಾಗ ಅಶ್ವಮೇಧ ಯಾಗ ಮಾಡಿದ, ಪುತ್ರಕಾಮೇಷ್ಟಿ ಯಾಗ ಮಾಡಿದ. ಈ ರೀತಿ ಹೋಮಗಳಿಂದ ಹೋಮ ಮಾಡಿದ, ಯಜ್ಞ ನಾಮಕದಂಥ ಪಾಯಸವನ್ನು ತಂದು ಕೊಟ್ಟ, ಆ ಪಾಯಸವನ್ನು ಕುಡಿದರು, ಸಂತಾನ ಆಯಿತು. ಸಂತಾನ ಆದದ್ದು ಪಾಯಸದಿಂದ ಅಲ್ಲ. ಯಾಕೆಂತಂದರೆ ಸಂತಾನ ಆಗದೇ ಇರೋದಕ್ಕೆ ಏನೋ ಒಂದು ದೋಷ, ಒಂದು ಅಬ್ಸ್ಟ್ರಕ್ಷನ್ ಇರುತ್ತೆ. ಆ ಅಬ್ಸ್ಟ್ರಕ್ಷನ್ ತೆಗೆಯೋದು ಮಾತ್ರವೇ ಪಾಯಸದ ಕೆಲಸ. ಸಂತಾನ ಆಗೋದು ಅವರ ಪ್ರಯತ್ನದಿಂದಲೇ. ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ರಸ್ತೆಯಲ್ಲಿ ಹೋಗ್ತಾ ಇರೋ ಕಾಲಕ್ಕೆ ತುಂಬ ಕತ್ತಲಿದೆ, ಯಾರೋ ರಸ್ತೆ ಬದಿಯಲ್ಲಿ ಒಂದು ಕಲ್ಲುಗಳನ್ನು ಅಡ್ಡ ಇಟ್ಟಿರ್ತಾರೆ. ಕಾರು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಆ ಕಲ್ಲುಗಳು ತೆಗೆದ್ರೇ ಕಾರು ಮುಂದಕ್ಕೆ ಹೋಗ್ತದೆ. ಸೊ ಅದು ಬ್ಲಾಕೇಜ್ ಅನ್ಮಾತು. ಆ ಕಲ್ಲುಗಳನ್ನು ತೆಗೆದುಬಿಟ್ರೆ ಕಾರು ತನ್ನಷ್ಟಕ್ಕೆ ತಾನು ಮುಂದೆ ಹೋಗ್ತದೆ. ಅಂದರೆ ಏನು, ಮುಂದೆ ಹೊರಿಬೇಕಾದ್ರೆ ಕಲ್ಲುಗಳು ಕಾರಣ ಅಲ್ಲ, ಇಂಜನ್ ಕೆಲಸ ಮಾಡ್ರೆ ಕಾರು ಮುಂದಕ್ಕೆ ಹೋಗೋದು. ಆದರೆ ಆ ಕಾರು ಮುಂದೆ ಹೋಗ್ಲಿಕ್ಕೆ ಪ್ರತಿಬಂಧಕ ಯಾವುದು? ಕಲ್ಲುಗಳು, ಅದು ತೆಗಿತೀವಿ. ಸೊ ಹಾಗಾಗಿ ಈ ಪ್ರತಿಬಂಧಕ ತೆಗಿಬೇಕು. ಪುರುಷ ಪ್ರಯತ್ನ ಬೇಕು, ದೈವಾನುಗ್ರಹ ಎರಡೂ ಬೇಕಾಗತ್ತೆ. ಒಂದು ಕೆಲಸ ಆಗಬೇಕಾದ್ರೆ ಲೌಕಿಕ ನೋಡಿದ್ರು, ಕರ್ಮ ಸಿದ್ಧಾಂತದ ಪರವಾಗಿ ನೋಡಿದ್ರು, ಯಾವ ಥರ ನೋಡಿದ್ರು ಕೂಡ ಎರಡೂ ಬೇಕು. ಕೇವಲ ದೈವಾನುಗ್ರಹದಿಂದ ನಮಗೆ ಅನುಕೂಲ ಆಗೋದಿಲ್ಲ, ಕೇವಲ ಪುರುಷ ಪ್ರಯತ್ನದಿಂದಲೂ ನಮಗೆ ಅನುಕೂಲ ಆಗೋದಿಲ್ಲ, ಎರಡೂ ಇರಬೇಕು. ಸೊ ದೈವಾನುಗ್ರಹ ಆಗಬೇಕು ಅಂತಂದರೆ ಪುರುಷ ಪ್ರಯತ್ನ ಇರಲೇಬೇಕು. ಕೇವಲ ನಾನು ಯಾವ ಕೆಲಸವೂ ಮಾಡೋದಿಲ್ಲ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಏನಾದರೂ ಪೂಜೆ ಹೋಮ ಇಂಥದ್ದು ಮಾಡಿಸಿಬಿಡ್ತೀರಿ ಅಂತಂದರೆ, ಅದರಿಂದ ಆಗತ್ತೆ ಅಂತಂದರೆ ಅದು ಮೂರ್ಖತ್ವ. ಪೂಜೆಗಳಾಗಲಿ, ಹೋಮಗಳಾಗಲಿ, ಏನಾದರೂ ಜಪ ಪಾರಾಯಣಗಳಾಗಲಿ, ನಮಗೆ ಪ್ರಯತ್ನಕ್ಕೆ ಏನಾದರೂ ಪ್ರತಿಬಂಧಕ ಇದ್ದರೆ ಅದನ್ನು ಮಾತ್ರ ತೆಗಿತದೆ. ಆದರೆ ಮುಂದುವರಿಯೋದು ಮಾತ್ರ ನಮ್ಮ ಪ್ರಯತ್ನವೇ. ಕಾರ್ ಹೇಗೆ ಕಲ್ಲುಗಳು ತೆಗೆದರೆ ಮುಂದಕ್ಕೆ ಹೋಗ್ತದೋ, ಹಾಗೆ ಪ್ರತಿಬಂಧಕವನ್ನು ಮಾತ್ರವೇ ಆ ಬ್ಲಾಕ್ ಮಾಡಿದ್ದನ್ನು ತೆಗಿತದೆ ಅಷ್ಟೆ. ಭಗವಂತನೂ ಅಷ್ಟೇ. ಭಗವಂತನ ಅನುಗ್ರಹ ಇದ್ದರೆ ಪ್ರತಿಬಂಧಕಗಳನ್ನು ದೂರ ಮಾಡ್ತಾನೆ. ಪ್ರಯತ್ನ ನೀವೇ ಮಾಡಬೇಕಾಗತ್ತೆ. ಪ್ರಯತ್ನ ಕೂಡ ದೇವರೇ ಮಾಡಲಿ ಅಂತಂದರೆ ಉಪಯೋಗ ಇಲ್ಲ. ಭಾಳ ಜನ ವಿವಾಹ ಕಾರ್ಯಕ್ಕೆ ಕೂಡ ನನ್ನ ಮಗಳಿಗೆ ಒಳ್ಳೆಯ ಸಂಬಂಧವೇ ಬರ್ತಾ ಇಲ್ಲ, ಬೇಕಾದಷ್ಟು ಹೋಮ ಮಾಡಿಸಿದ್ದೇವೆ, ಜಪ ಮಾಡಿದ್ದೇವೆ, ಎಲ್ಲ ದೇವಸ್ಥಾನಗಳಿಗೂ ಸುತ್ತು ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಮದುವೆ ಯಾಕಾಗ್ತಾ ಇಲ್ಲ? ಪುರುಷ ಪ್ರಯತ್ನ ಇಲ್ಲ. ಪುರುಷ ಪ್ರಯತ್ನ ಇದ್ರೂ ಮಾಡ್ಲಿಕ್ಕಾಗಿಲ್ಲ ಅಂತಂದರೆ ಆವಾಗ ದೈವಾನುಗ್ರಹ. ಪುರುಷ ಪ್ರಯತ್ನವೇ ಇಲ್ಲದೇ ಇದ್ದರೆ, ಯಾಕೆಂತಂದರೆ ನಮ್ಮ ಮಗಳಿಗೆ ಅಥವಾ ಮಗನಿಗೆ ಯಾವ ಥರ ಸಂಬಂಧ ಬೇಕು, ಅದರ ಅವೈಲಬಿಲಿಟಿ ಸೊಸೈಟಿಯಲ್ಲಿ ಎಲ್ಲಿದೆ, ಎಲ್ಲಿ ಹುಡುಕಬೇಕು, ಇದೆಲ್ಲ ಪುರುಷ ಪ್ರಯತ್ನ. ಕೇವಲ ನಾನೇನು ಪ್ರಯತ್ನ ಮಾಡಲ್ಲ, ನನ್ನನ್ನು ಹುಡ್ಕೊಂಡು ಬರಬೇಕು, ನಾನು ಮ್ಯಾಟ್ರಿಮೋನಿಯಲ್ ಸೈಟ್ಸ್ ನೋಡ್ತೇನೆ, ಅದರಲ್ಲಿ ನೋಡ್ಕೊಳ್ತೇನೆ, ಒಳ್ಳೆ ಹುಡುಗ ತನ್ನಷ್ಟಕ್ಕೆ ತಾನೇ ಈ ಹೋಮ ಮಾಡಿಬಿಟ್ರೆ ಬಂದುಬಿಡ್ಬೇಕು ಮನೆಗೆ, ಆ ರೀತಿಯಾದಂಥ ಇಟ್ಟುಕೊಂಡ್ರೆ ಮೂರ್ಖತ್ವ ಅಂತ ಹೇಳ್ತೇವೆ ಶಾಸ್ತ್ರದಲ್ಲಿ. ಸೊ ಜ್ಞಾನ ಇಲ್ಲದಾಗ ಈ ರೀತಿ ಮೂಢನಂಬಿಕೆಗಳು ಬಂದ್ಬಿಡ್ತದೆ. ಯಾವುದೋ ಒಂದು ಪೂಜೆ ಮಾಡಿಸಿದ್ರೆ ಇದು ಅನುಕೂಲ ಆಗತ್ತಂತೆ, ಆ ದೇವಸ್ಥಾನಕ್ಕೆ ಹೋದರೆ ಇದು ಆಗತ್ತಂತೆ. ಆಗುವುದಕ್ಕೆ ಪ್ರತಿಬಂಧಕ ಇದ್ದರೆ ಮಾತ್ರವೇ ಭಗವಂತ ಅದಕ್ಕೆ ಸಹಕಾರ ಮಾಡ್ತಾನೆ. ನಮ್ಮ ಪ್ರಯತ್ನವೇ ಪ್ರತಿಬಂಧಕ ಆಗಿದ್ದರೆ ಭಗವಂತ ಏನು ಮಾಡಲಿಕ್ಕೂ ಇಲ್ಲ. ಚೆನ್ನಾಗಿ ಓದೋ ಹುಡುಗಗೆ ಒಂದು ಒಳ್ಳೆ ಟೀಚರ್ನೋ ಟ್ಯೂಷನ್ನೋ ಇಟ್ಟರೆ ಅವನು ಚೆನ್ನಾಗಿ ಓದ್ತಾನೆ. ಕೇವಲ ಒಳ್ಳೆ ಟೀಚರು ಒಳ್ಳೆ ಟ್ಯೂಷನ್ ಇದ್ದು ಮಗು ಯಾವಾಗೂ ಆಟ ಆಡ್ಕೊಳ್ತಾ ಇದ್ದರೆ ಏನು ಮಾಡ್ಲಿಕ್ಕಾಗ್ತದೆ? ಎಷ್ಟು ಒಳ್ಳೆ ಟೀಚರ್ ಇಟ್ಟರು ಕೂಡ ಏನೂ ಉಪಯೋಗ ಇಲ್ಲ. ಸೊ ವೇದವ್ಯಾಸರು ಕೂಡ ಒಂದು ಕಡೆ ಮಹಾಭಾರತ ಉಲ್ಲೇಖನ ಮಾಡೋಕ್ಕೆಲ್ಲ ಹೇಳ್ತಾರೆ, ಒಂದು ಶ್ಲೋಕ ಆಗಲಿ ವಾಕ್ಯ ಆಗಲಿ ಎಷ್ಟು ಅರ್ಥಗರ್ಭಿತವಾಗಿ ಇದ್ದರೂ ಕೂಡ ಅದು ಅನುಷ್ಠಾನಕ್ಕೆ ಬಾರದೇ ಇದ್ದರೆ ಅದು ನಿನ್ನ ಪಾಲಿಗೆ ಉಪಯೋಗ ಇಲ್ಲ.
ಆ ಶ್ಲೋಕದ ಅರ್ಥ ತುಂಬ ಒಳ್ಳೆಯದಾಗಿರಬೇಕು. ಅದನ್ನು ಸ್ವೀಕರಿಸಿ ಆಚರಣೆ ಮಾಡುವಂಥ ಮನಸ್ಸು ನಿನಗೆ ಇಲ್ಲದೇ ಇದ್ದರೆ ಜಸ್ಟ್ ಲೈಕ್ ಎ ಕೊಟೇಶನ್, ಅದು ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ, ಅಲ್ಲಿ ನಿನ್ನ ಜೀವನದಲ್ಲಿ ಅದು ಉಪಯುಕ್ತ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭಗವಂತನ ಅನುಗ್ರಹ ಇರಬೇಕು. ಭಗವಂತನ ಅನುಗ್ರಹ ಇರಬೇಕಾದ್ರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತ ಪುರುಷ ಪ್ರಯತ್ನ ಕೂಡ ಬೇಕಾಗತ್ತೆ. ಇದು ಇಲ್ಲಿ ಭಗವಂತ ಉಲ್ಲೇಖನ ಮಾಡೋದು. ನೋಡಿದ್ರೆ ನಮಗೆ ಈ ಶ್ಲೋಕವನ್ನು ನೋಡೋಣ. ಕಳೆದ ಬಾರಿ ಶ್ಲೋಕವನ್ನು ನಾವು ನೋಡಿದ್ರೆ, ಒಂದು ನಿಮಿಷ. ಓಕೆ, 13ನೇ ಶ್ಲೋಕ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣಃ ಏವ ಚ ನಿಯಮಃ ನಿರ್ಮಮಃ ನಿರಹಂಕಾರಃ ಸಮದುಃಖ ಸುಖಕ್ಷಮೀ. ಮತ್ತೊಂದು ಶ್ಲೋಕ. ಸಂತುಷ್ಟಃ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯಃ ಮಯಿ ಅರ್ಪಿತ ಮನಃ ಬುದ್ಧಿಃ ಯಃ ಮತ್ ಭಕ್ತಃ ಸಮೇ ಪ್ರಿಯಃ ಅಂತ ಹೇಳ್ತಾನೆ ಭಗವಂತ. ತುಂಬ ಒಳ್ಳೆ ಶ್ಲೋಕ. ಭಗವಂತ ಮೆಚ್ಚುವಂಥ ಮಾನವ ವರ್ತನೆ ಬಗ್ಗೆ ಕೃಷ್ಣ ವಿವರಿಸ್ತಾನೆ. ಅದ್ವೇಷ್ಟ ಸರ್ವಭೂತಾನಾಂ ಅಂತ ಅಂದರೆ ಯಾರನ್ನು ದ್ವೇಷ ಮಾಡದೇ ಇರುವುದು, ಇದು ಭಗವದ್ಭಕ್ತಿಯಲ್ಲಿ ಇರಬೇಕಾದಂಥ ಮೊದಲನೇ ಗುಣ. ಯಾರಲ್ಲೂ ದ್ವೇಷ ಮಾಡಬಾರದು. ಆ ದ್ವೇಷ ಮಾಡೋಂಗಿದ್ರೆ ಭಗವಂತ ಪ್ರೀತಿ ಮಾಡೋದಿಲ್ಲ. ಇದು ಮುಖ್ಯವಾದಂಥ ಕ್ವಾಲಿಟಿ. ಎಕ್ಸ್ಟರ್ನಲ್ಲಿ ನೀವು ಎಷ್ಟು ಪೂಜೆ ಏನಾದರೂ ಮಾಡಿಕೊಳ್ಳಿ, ಯಾಕಂದರೆ ಭಗವಂತ ಅದೆಲ್ಲ ಹಾಕೋದಿಲ್ಲ. ಅದು ಕೂಡ ಹೇಳ್ತಾನಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ. ನನಗೆ ತುಂಬ ಕಾಸ್ಟ್ಲಿಯಸ್ಟ್ ಪೂಜೆ ಏನು ಬೇಕಿಲ್ಲ, ಭಕ್ತಿ ಬೇಕು. ಆ ಭಕ್ತಿ ಯಾವಾಗ ಸಿಗತ್ತೆ? ಇನ್ನೊಬ್ಬನ ಮೇಲೆ ದ್ವೇಷ ಇದ್ದರೆ ಭಕ್ತಿ ಹೆಂಗೆ ಹುಟ್ಟತ್ತೆ? ಆವಾಗ ಇನ್ನೊಬ್ಬನ ಮೇಲೆ ದ್ವೇಷ ಇದ್ದಾಗ ಏನಾಗುತ್ತೆ ಅಂದರೆ, ಭಗವಂತನನ್ನು ನಾವು ಪ್ರಾರ್ಥಿಸೋದು ಕೂಡ ಅವನ ಮೇಲೆ ನಾನು ಜಯಿಸಬೇಕು ಅಥವಾ ಅವನು ಹಾಳಾಗಬೇಕು ಅಂತ ಅಷ್ಟೇ ಆಗಲಿ, ಭಗವಂತನ ಮೇಲೆ ಪ್ರೀತಿ ಇರಲ್ಲ. ನಾವು ಏನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೇವೆ ಅದು ಈಡೇರಿದಾಗ ಮಾತ್ರವೇ ಭಗವಂತನನ್ನು ಪ್ರೀತಿ ಮಾಡ್ತೇವೆ, ಭಕ್ತಿ ಇರುತ್ತೆ. ಯಾವ ದೇವರು ನಮ್ಮ ಕೇಳಿದ್ದನ್ನು ಕೊಳ್ಳಿಲ್ಲೋ ಆ ದೇವರ ಮೇಲೆ ನಮಗೆ ಇಷ್ಟ ಆಗೋದಿಲ್ಲ. ಆದರೂ ನನಗೆ ತೊಂದರೆ ಕೊಡಬೇಡಪ್ಪ ಅಂತ ಒಂದು ನಮಸ್ಕಾರ ಹಾಕ್ತೀವಿ ಆಗಲಿ, ಅದು ಪ್ರೀತಿಯಿಂದ ಅರ್ಥ ಅಲ್ಲ. ನಾವು ಯಾರು ಎಲ್ಲಿ ಕೇಳಿದ್ರು ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತೇವೆ, ಪ್ರೀತಿಯಿಂದ ಅಲ್ಲ, ಭಯದಿಂದನೋ ಅಥವಾ ಆಶೆಯಿಂದನೋ. ಪ್ರೀತಿ ಯಾವಾಗ ಬರುತ್ತೆ? ತಿಳ್ಕೊಂಡಾಗ ತಾನೇ ಬರುತ್ತೆ. ನಾವು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಯುವಕ ಹೋಗ್ತಿರ್ತಾನೆ, ಸುಂದರವಾದ ಹೆಣ್ಣು ಸುಂದರವಾದ ಗಂಡು ಹೋಗ್ತಾ ಇರ್ತಾನೆ. ದಿನಾಗೂ ನೋಡ್ತಾ ಇರ್ತಾನೆ. ಯಾವಾಗ ಆಕೆ ಮೇಲೆ ಆಗಲಿ ಅವನ ಮೇಲಾಗಲಿ ಇಷ್ಟ ಆಗುತ್ತೆ, ಅವನ ಮೇಲೆ ಸ್ಟಡಿ ಮಾಡಿದಾಗಲ್ವಾ. ಅವನು ಚಂದದ ಮನಸ್ಸು, ಚಂದದ ಮುಖ, ಚಂದದ ಡ್ರೆಸ್ಸಿಂಗು, ಇವ್ರಿಗೆ ಯಾವುದಿಷ್ಟವೋ ಆ ಕ್ವಾಲಿಟಿ ಅವರಲ್ಲಿ ಇದ್ದಾಗ ಅದಕ್ಕೆ ಸ್ಟಡಿ ಮಾಡಬೇಕಲ್ವ, ಕಂಪೇರ್ ಮಾಡಬೇಕಲ್ವ. ಮಾಡಿದ್ರೇ ನಮಗೆ ಅನುಕೂಲ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಒಂದು ದೇವಸ್ಥಾನದಲ್ಲಿ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಂದರೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಏನೋ ಒಂದು ನಮಸ್ಕಾರ ಹಾಕಿ ಬಂದ್ಬೇಡ, ಎಲ್ಲರೂ ಹೇಳ್ತಾ ಇದ್ದಾರೆ, ನನ್ನ ಕೆಲಸ ಆಗೋದು ಮುಖ್ಯ. ಅವ್ರು ತಿಳ್ಕೊಂಡು ನನಗೇನಾಗಬೇಕಾಗಿದೆ? ಸ್ಥಳ ಪುರಾಣ ನನಗೇನು ಬೇಕಾಗಿದೆ? ಆ ಭಗವಂತ ಯಾಕೆ ಅಷ್ಟು ಮುಖ್ಯ? ಎಲ್ಲರೂ ಯಾಕೆ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ? ಹಿಂದೆ ಆ ಒಂದು ಕ್ರಮ ಇತ್ತು. ಯಾವುದೇ ಒಂದು ವ್ರತ ನೀವು ವ್ರತಕಥೆ ಓಪನ್ ಮಾಡಿ, ಆ ವ್ರತಕಥೆಯಲ್ಲಿ ಬರುತ್ತೆ ಇದನ್ನು ಹಿಂದೆ ಯಾರು ಮಾಡಿದರು, ಈ ಕಥೆಯ ಮಹತ್ವ ಏನು, ಯಾರು ಆಚರಣೆ ಮಾಡಿದ್ರು, ಅವ್ರಿಗೇನು ಸಿಕ್ಕಿತು, ಇದೆಲ್ಲ ತಿಳ್ಕೊಂಡಾಗ ಆಟೋಮೆಟಿಕ್ಕಾಗಿ ಭಕ್ತಿ ಬರುತ್ತೆ. ಅದೆಲ್ಲ ನಮ್ಗೆ ಯಾಕೆ ಗೊಂದಲ? ಹೋಗಿ ಒಂದು ನಮಸ್ಕಾರ ಹಾಕಿ ಬಂದ್ಬೋಣ, ಹೋಗೋದೇನಿದೆ ಅಂತ ಅಂದುಕೊಂಡಾಗ ಅಲ್ಲಿ ಪ್ರೀತಿ ಇರೋದಿಲ್ಲ. ಏನಿರುತ್ತೆ? ಪ್ರೀತಿ ಇರುತ್ತೆ, ನಮ್ಮ ಮೇಲೆ ನಮಗೆ ಪ್ರೀತಿ. ನಮ್ಮ ಕೆಲಸಗಳು ಆಗಬೇಕಾದ್ರೆ ನಾವು ಯಾವುದನ್ನಾದರೂ ಪ್ರೀತಿ ಮಾಡ್ತೇವೆ. ನಮ್ಮ ಕೆಲಸಗಳು ಇಲ್ಲ ಅಂತಂದ್ರೆ ನಾವು ಯಾವುದನ್ನು ಪ್ರೀತಿಸೋದಿಲ್ಲ. ಹಾಗಾಗಿ ಹೇಳ್ತೀವಲ್ಲ, ಕಳೆದ ಬಾರಿ ಕೂಡ ಅದನ್ನು ಹೇಳಿದ್ವಿ, ನವಾರೇ ಪತ್ಯು ಕಾಮಾಯ ಪತಿ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನನಗೆ ಯಾವ್ದು ಅನುಕೂಲ ಆಗತ್ತೋ ಅದನ್ನೆಲ್ಲ ಕೂಡ ನಾನು ಪ್ರೀತಿ ಮಾಡ್ತಾ ಹೋಗ್ತೀನಿ. ಇದು ಲೋಕರೂಢಿಯಲ್ಲಿರುವಂಥದ್ದು. ಸೊ ಹಾಗಾಗಿ ದ್ವೇಷ ಮಾಡದೇ ಇರುವುದು ಮೊದಲನೇ ಕ್ವಾಲಿಟಿ. ಭಗವಂತ ನಮ್ಮನ್ನು ಇಷ್ಟಪಡಬೇಕಾದ್ರೆ ಅಥವಾ ಭಗವಂತನ ಅನುಗ್ರಹ ನಮಗೆ ಸಿಗಬೇಕಾದ್ರೆ ಮೊದಲನೇ ಕ್ವಾಲಿಟಿ ದ್ವೇಷ ಮಾಡದೇ ಇರೋದು. ದ್ವೇಷ ಮಾಡಿದವರು ಕೂಡ ಸಿಗ್ತಾ ಇದಲ್ವಾ ಅಂತಂದ್ರೆ ಅವರ ಪ್ರಾರಬ್ಧದಲ್ಲಿ ಪುಣ್ಯ ರಾಶಿ ಎಷ್ಟು ಇರುತ್ತೋ ಅಷ್ಟು ಸಿಗತ್ತೆ. ನಮ್ಮ ಬ್ಯಾಂಕಲ್ಲಿ FD ಎಷ್ಟು ಡಿಪಾಸಿಟ್ ಇಟ್ಟಿರ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಶ್ರೀಮಂತರು, ಅಂಬಾನಿ ಅಂತವರು,
ಎಲಾನ್ ಮಸ್ಕ್ ಅಂತವ್ರು ಇದ್ದಾರಲ್ಲ, ಅವ್ರಿಗೆ ಏನು ಭಕ್ತಿ ಮಾಡಲ್ಲ, ಪ್ರೀತಿ ಮಾಡಲ್ಲ, ಭಗವಂತನ ಮೇಲೆ ಎಳ್ಳಷ್ಟು ಭಕ್ತಿ ಇರಲ್ಲ, ಇರುತ್ತೆ ಅಂತ ಅಂದ್ಕೊಳ್ಳಿಕ್ಕ ಇಲ್ಲ. ಯಾರನ್ನು ದ್ವೇಷ ಮಾಡದೇ ಇರ್ತಾರೆ ಇಲ್ಲ, ಹೇಳಲಿಕ್ಕಾಗೋದಿಲ್ಲ. ಆದರೂ ಅವ್ರಿಗೆ ಯಾಕೆ ಎಲ್ಲ ಅನುಗ್ರಹ ಆಗ್ತಾ ಇದೆ? ಪ್ರಾರಬ್ಧ. ಅವರ ಪುಣ್ಯದ ರಾಶಿ ಎಷ್ಟು ತಗೊಂಡು ಬಂದಿದ್ದೀರೋ ಅಷ್ಟು ಅವರಿಗೆ ಇಂಟ್ರೆಸ್ಟ್, ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಭಗವಂತ. ಅದು ಈ ಜನ್ಮಕ್ಕೆ ಮಾತ್ರ ಸೀಮಿತ, ಮತ್ತೆ ಮುಂದಿನ ಜನ್ಮಕ್ಕೆ ಬರುತ್ತೆ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ನಿಜವಾಗೂ ಭಗವಂತನ ಅನುಗ್ರಹ ಆಗಬೇಕಾದ್ರೆ ಭಗವಂತ ನಮ್ಮನ್ನು ಇಷ್ಟಪಡಬೇಕು. ಭಗವಂತನ ಇಷ್ಟಪಡುವಂಥ ಕ್ವಾಲಿಟಿ ಬಗ್ಗೆ ಹೇಳ್ತಾರೆ. ಮೊದಲನೇದು ದ್ವೇಷ ಮಾಡದೇ ಇರೋದು. ಸೊ ದ್ವೇಷದಲ್ಲಿ 2 ಥರ ಇರುತ್ತೆ. ಒಂದು, ಒಳ್ಳೆಯವರನ್ನ ದ್ವೇಷಿಸೋದು. ಅಂದರೆ ಒಳ್ಳೆಯವರನ್ನು ಯಾಕೆ ದ್ವೇಷಿಸ್ತೀವಿ? ಅವರ ಉದ್ಧಾರ ಆಗ್ತಾ ಇದ್ದಾರೆ, ಅವರ ಉದ್ಧಾರವನ್ನು ಕಂಡು ದ್ವೇಷಿಸೋದು. ಇನ್ನೊಂದು, ಕೆಟ್ಟವರನ್ನು ದ್ವೇಷಿಸೋದು, ಅವರ ಕೆಟ್ಟತನವನ್ನು ಕಂಡು ದ್ವೇಷಿಸೋದು. ಸೊ ದ್ವೇಷಿಸೋದು ಕಾಮನ್. ದ್ವೇಷ ಬರೋದು ಯಾಕೆ? ಅಸಹನೆ ಮತ್ತೆ ಹೊಟ್ಟೆಕಿಚ್ಚಿನಿಂದ ಬರುತ್ತೆ. ಇನ್ನೊಬ್ಬರ ಉತ್ಕರ್ಷವನ್ನು ಕಂಡು ಸಂಕಟ ಪಡುವುದು ದ್ವೇಷ. ಒಳ್ಳೆಯವನಾಗಿರ್ಲಿ ಕೆಟ್ಟವನಾಗಿರ್ಲಿ, ಹೊಟ್ಟೆ ಕೆಚ್ಚು ಅಸಹನೆ ಬೇಡ ಅಂತ ಹೇಳ್ತಾರೆ. ಸೊ ಎಲ್ಲಿ ಒಳ್ಳೆತನ ಇದೆ ಅದನ್ನು ಪ್ರೀತಿಸು, ಸ್ನೇಹ ಬೆಳೆಸಿಕೊ, ದುಷ್ಟರಿಂದ ದೂರ ಬಿಡು. ಒಳ್ಳೆಯವರನ್ನ ಪ್ರೀತಿಸು. ಇನ್ನೊಬ್ಬರನ್ನ ಕಷ್ಟ ಕಂಡು ಕರುಗು. ನಾನು, ನನ್ನದು, ನನ್ನಿಂದ ಎನ್ನುವಂಥ ಅಹಂಕಾರವನ್ನು ಬಿಡು ಅಂತ ಹೇಳ್ತಾರೆ. ಮೈತ್ರಿ, ಕರುಣ, ಮುದಿತ, ಉಪೇಕ್ಷಾ ಅಂತ 4 ಹೇಳ್ತಾರೆ ಶಾಸ್ತ್ರಕಾರರು. ಇದು ಉಪನಿಷತ್ತಲ್ಲಿ ಕೂಡ ತುಂಬಾ ಕಡೆ ಬರುತ್ತೆ. ಇದು ಒಳ್ಳೆಯವರ ಜೊತೆ ಸ್ನೇಹ ಮಾಡು, ಕಷ್ಟದಲ್ಲಿದ್ದವರನ್ನು ನೋಡಿ ಕರುಗು, ಕರುಣೆ ತೋರಿಸು. ಇಲ್ಲ ಸಂತೋಷವಾಗಿದ್ದಾರೆ, ತುಂಬಾ ಚೆನ್ನಾಗಿಟ್ಟಿದ್ದಾರೆ, ಸೊ ಅಂಥವ್ರು ನೋಡಿ ಸಂತೋಷ ಪಡು. ಮುದಿತ, ಭಗವಂತ ಚೆನ್ನಾಗಿಟ್ಟಿದ್ದಾನೆ, ಹಿಂದಿನ ಜನ್ಮದ ಪುಣ್ಯ, ಒಳ್ಳೆ ಅನುಕೂಲ ಆಗಿದೆ ಅವರಿಗೆ, ಸಂತೋಷ ಪಡು, ಹೊಟ್ಟೆ ಕಿಚ್ಚು ಬೇಡ. ಉಪೇಕ್ಷಾ, ನಮಗೆ ತೊಂದರೆ ಯಾರು ಕೊಡ್ತಾರೆ, ನಮ್ಮ ಮೇಲೆ ಯಾರು ದ್ವೇಷ ಮಾಡ್ತಾರೆ ಅಂಥವ್ರ ಮೇಲೆ ಮತ್ತೆ ದ್ವೇಷ ಬಗೆಬೇಡ. ಉಪೇಕ್ಷ ಅಂದ್ರೆ ಬಿಟ್ಬಿಡು, ಅವ್ರ ಸುದ್ದಿಗೆ ಹೋಗಬೇಡ. ಮೈತ್ರಿ, ಕರುಣ, ಮುದಿತ, ಉಪೇಕ್ಷ. ಮನುಷ್ಯ ಸಂತೋಷವಾಗಿ ಬದುಕಲಿಕ್ಕೆ ಕೂಡ ಇದೇ ಫಾರ್ಮುಲಾನ ಹೇಳ್ತಾರೆ. ಒಳ್ಳೆಯವರ ಸಹವಾಸ ಮಾಡು, ಎಲ್ಲಿದ್ದಾರೆ ಹುಡುಕು. ಕಷ್ಟದಲ್ಲಿ ಇದ್ದರೂ ಕಾಣಿದ್ರೆ ನಿಂಗೆ ನಿನ್ನ ನಡೆಯಲ್ಲಿ ನಿನ್ನ ಕೈಲಾದಷ್ಟು ಕಷ್ಟ ಸ್ಪಂದಿಸು. ನಿನ್ಗೇನು ಅಸಲು ಆಗ್ಲಿಲ್ವಾ, ನಿನಗೆ ಅವ್ರ ಕಷ್ಟಕ್ಕೆ ಸ್ಪಂದಿಸು ಅಂದ್ರೆ ನಿನಗೆ ಅಷ್ಟು ಶಕ್ತಿ ಇಲ್ವಾ? ಭಗವಂತನೇ ಅವ್ರ ಕಷ್ಟದಲ್ಲಿದ್ದಾರೆ, ಒಳ್ಳೆ ಮಾರ್ಗವನ್ನು ತೋರಿಸು. ಮತ್ತೆ ಟೀಕೆ ಬೇಡ. ಅವನಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಕ್ಕೆ ಈಗ ಅನುಭವಿಸ್ತೇವೆ, ಅದೆಲ್ಲ ಟೀಕೆ ಮಾಡೋದು ಬೇಡ. ಅದೆಲ್ಲ ಭಗವಂತನ ಡಿಪಾರ್ಟ್ಮೆಂಟ್, ನಮಗೆ ಬೇಕಿಲ್ಲ. ತುಂಬಾ ಸಂತೋಷ ಪಡ್ತಾ ಇರ್ತಾರೆ, ತಾವು ಸಿಕ್ಕಿದ್ದನ್ನೆಲ್ಲ ಮೆರಿತಾ ಇರ್ತಾರೆ, ಅಹಂಕಾರದಿಂದನೋ ಇನ್ನೊಂದರಿಂದನೋ. ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ, ಹೊಟ್ಟೆ ಕಿಚ್ಚು ಬೇಡ, ಮುದಿತ, ಸಂತೋಷ ಪಡು. ಕೆಟ್ಟವರಿದ್ದಾಗ ಅವ್ರ ಸುದ್ದಿಗೆ ಹೋಗಬೇಡ, ದೂರ ಇರು. ಸೊ ಇದು ಮೂಲಭೂತವಾದಂಥ ಸೂತ್ರ. ಸಂತೋಷವಾಗಿರ್ಲಿಕ್ಕೂ ಇದೇ ಸೂತ್ರ, ದ್ವೇಷವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೂ ಇದೇ ಸೂತ್ರ. ಇದು ಮಾಡಿದ್ರೆ ಯಾವ ಮನುಷ್ಯನಿಗೂ ದ್ವೇಷ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇದನ್ನ ಉಪನಿಷತ್ತರು ಕೂಡ ಹೇಳ್ತಾರೆ, ಈಶಾವಾಸ್ಯಮಿದಂ ಸರ್ವಂ, ಎಲ್ಲವುದರ ಒಡೆಯ ಭಗವಂತನೇ. ಆತ ಕೊಟ್ಟಿರೋದ್ರಿಂದನೇ ಇದೇ, ಏನು ಕೊಟ್ಟಿದ್ದಾನೆ ಅದೆಲ್ಲ ಇದೆ, ಸಂತೋಷ ಪಡು. ಆತ ಕೊಟ್ಟಿರೋದ್ರಿಂದ ನಮಗೆಲ್ಲ ಇದೆ ಎನ್ನುವಂಥ ಮನೋಭಾವ ನಮ್ಮಲ್ಲಿರಬೇಕು. ಹೇಗೆ ಅಹಂಕಾರ ಒಳ್ಳೆಯದಲ್ಲವೋ ಹಾಗೆ ಅತಿಯಾದಂಥ ಮಮಕಾರ ಕೂಡ ಒಳ್ಳೆಯದಲ್ಲ. ಅತಿಯಾಗಿ ಹಚ್ಚಿಕೊಳ್ಳಬೇಡ. ಅತಿಯಾಗಿ ಹಚ್ಚಿಕೊಂಡ್ರೆ ಏನಾಗ್ತದೆ, ಅದು ಪೊಸೆಸಿವ್ನೆಸ್ ಬರುತ್ತೆ, ನಂದೇ ಆಗಬೇಕು ಅಂತ ಅನ್ಸುತ್ತೆ. ಆ ನಂದಾಗಬೇಕು ಅಂತ ಅಂಬೋ ಕ್ರಮದಲ್ಲಿ ಕೆಲವೊಮ್ಮೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳ್ಬೇಕಾಗತ್ತೆ. ಹೇಳಿದ್ನಲ್ಲ, ಹೊರಗಿನ ಹುಡುಗ ತಪ್ಪು ಮಾಡಿದ್ರೆ ನಾವು ಅವನಿಗೆ ಶಿಕ್ಷೆ ಆಗಬೇಕು ಅಂತೇವೆ. ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಏನೋ ಪಾಪ ಗೊತ್ತಿಲ್ಲಾರ್ದು ಮಾಡಿದ್ದಾನೆ. ನಮ್ಗೇನೋ ಅತಿಯಾದಂಥ ಪೊಸೆಸಿವ್ನೆಸ್, ಪ್ರೀತಿ ಜಾಸ್ತಿ ಬೆಳೆದು ಬಿಟ್ರೆ ಅವ್ರು ತಪ್ಪು ಮಾಡಿದಾಗ ಕೂಡ ನೀವು ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅತಿಯಾದಂಥ ಪೊಸೆಸಿವ್ನೆಸ್ ಒಳ್ಳೇದಲ್ಲ, ಅತಿಯಾದಂಥ ದ್ವೇಷವೂ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ಪುರಂದರದಾಸರು ಕೂಡ ಇದೇ ಥರ ಹೇಳ್ತಾರೆ. ಅವರ ಪ್ರೀತಿ ಕೂಡ ತುಂಬಾ ನಿರ್ಲಿಪ್ತವಾಗಿತ್ತು, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಸೊ ಅವ್ರ ಕತೆ ನೋಡಿದ್ರೆ, ಪುರಂದರದಾಸರಿಗೆ ಒಬ್ಬ ಮಗ ಇದ್ದ. ಅವರು ಆತನನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಒಂದು ದಿನ ಏನಾಯಿತು, ಪ್ರೀತಿಯ ಮಗ ಸತ್ತು ಹೋದ ಆರೋಗ್ಯ ಕಾರಣಗಳಿಂದ. ಆಗ ಅವ್ರು ಹೇಳ್ತಾರೆ, ಗಿಳಿ ಪಂಜರವನ್ನು ಬಿಟ್ಟು ಹೊರಗೆ ಹೋಯಿತು, ಓಡಿ ಹೋಯಿತು, ಅದು ಭಗವಂತನನ್ನು ಸೇರಿತು ಅಂತ ಹೇಳ್ತಾರೆ. ನಿರ್ಲಿಪ್ತವಾಗಿ ಬದುಕಿದರು.
ನಾವು ದುಃಖ ಸುಖವನ್ನು ಕಾಣೋದು ಒಂದು ರೀತಿಯಾದಂಥ ಬ್ಯಾಲೆನ್ಸನ್ನು ಸಾಧಿಸಬೇಕು. ಅನೇಕ ಘಟ್ಟಗಳನ್ನು ಈ ಥರ ನೋಡ್ಬೋದು. ಮಹಾನುಭಾವರು ಬಹಳ ಜನ ಮೆಂಟಲಿ ಎಲಿವೇಟ್ ಆದವ್ರು ಹೇಗಿರ್ತಾರೆ ಅಂತಂದರೆ, ತುಂಬ ಪ್ರೀತಿ ಮಾಡೋದಿಲ್ಲ, ತುಂಬ ದ್ವೇಷವೂ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಜವಾಬ್ದಾರಿ ಕರ್ತವ್ಯ ಅಂತ ಎರಡಿದೆ. ಹಿಂದೆ ಅನೇಕ ಬಾರಿ ನಾವು ಹೇಳಿದ ವಿಚಾರ. ರಾಮ ಕಾಡಿಗೆ ಹೋದ. ಅಂತಃಪುರದಲ್ಲಿ ದಿನಾಗೂ ಹಂಸತೂಲಿಕಾ ತಲ್ಪದ ಮೇಲೆಯೇ ಮಲಗಿದಂಥ ರಾಮ ಕಾಡಿಗೆ ಹೋಗಿ ದರ್ಬೆ ಮೇಲೆ ಮಲಗುವಂಥ ಪ್ರಸಂಗ ಆಯಿತು. ಪಾಪ ಕ್ಷತ್ರಿಯ ಪುತ್ರ ಸುಖವನ್ನೇ ಮುಂದೆ ಒಟ್ಕೊಂಡು ಜೀವನದಲ್ಲಿ ನಡೆಸ್ಕೊಂಡು ಹೋದವರು ಪಾಪ ಅವ್ಯವಸ್ಥೆ ಆಗಿರಬೇಕು. ಯಾಕಂದ್ರೆ ಸ್ವಲ್ಪ ನಿದ್ದೆ ಹೇಳೋದು ಲೇಟ್ ಆಯ್ತು. ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಂ ಆಹ್ನಿಕಂ. ಸೊ ಉಪನಯನ ಆಗಿದೆ. ಸೂರ್ಯೋದಯದ ಕಾಲದಲ್ಲಿ ಅರ್ಘ್ಯವನ್ನು ಬಿಡುವುದು ನಿನ್ನ ಕರ್ತವ್ಯ ಅಂತ ಹೇಳ್ತಾರೆ. ಕರ್ತವ್ಯ ಅಷ್ಟೇ, ಕರ್ತವ್ಯ ಅಂತ ಹೇಳಿ ವಿಶ್ವಾಮಿತ್ರ ಹೊರಟೋಗ್ಬಿಡ್ತಾರೆ. ಅಷ್ಟೇ ಆಗಲಿ, ಜವಾಬ್ದಾರಿ ತಗೊಂಡು ಅಯ್ಯೋ ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ, ನೀನು ಅಲ್ಲಿ ಸೂರ್ಯೋದಯಕ್ಕೆ ಸಂಧ್ಯಾವಂದನೆಗೆ ಅರ್ಘ್ಯ ಬಿಡ್ತಿದ್ದಿ, ಇಲ್ಲಿ ಬಿಡ್ಲಿಕ್ಕಾಗಲಿಲ್ಲ, ನನ್ನಿಂದನೇ ಹಿಂಗಾಯಿತು, ಇಲ್ಲ ಏಳು, ನಾನು ಕರ್ಕೊಂಡು ಹೋಗ್ತೀನಿ, ಹೇಳು, ಕಣ್ಣೊರ್ಸ್ಕೋ, ಈ ರೀತಿ ಜವಾಬ್ದಾರಿ ಮಾತುಗಳು ಮಾತಾಡಲಿಲ್ಲ. ಮಾಡಬೇಕಾದ ನಿನ್ನ ಕರ್ತವ್ಯ, ನೀನು ಮಾಡಿದ್ರೂ ಸರಿ ಮಾಡದಿದ್ರೂ ಸರಿ. ವಿಶ್ವಾಮಿತ್ರರಿಗೆ ಏನು ತಲೆಬಿಸಿ ಇಲ್ಲ. ಮಾಡಿದ್ರೂ ಒಳ್ಳೇದು, ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮಾಡದೇ ಇದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಕರ್ತವ್ಯ ಅಷ್ಟೇ. ಜವಾಬ್ದಾರಿ ಅಂದರೆ ಹೆಂಗಿರ್ತದೆ? ಮಗಳನ್ನು ಮದುವೆ ಮಾಡಿದ ಮೇಲೆ ಅತ್ತೆ ಮನೆಗೆ ಕಳಿಸೋದು ಕರ್ತವ್ಯ ಅಷ್ಟೇ. ಜವಾಬ್ದಾರಿ ಹೆಂಗಿರುತ್ತೆ? ಅಲ್ಲಿ ಮಗು ಹೇಗಿರ್ತದೋ ಏನೋ, ಎಲ್ಲರ ಜೊತೆ ಹೇಗೆ ಹೊಂದ್ಕೊಳ್ತದೋ ಏನೋ. ನಮ್ಮ ಮನೆಗೆ ಮುದ್ದಾಗಿ ಬೆಳೆಸಿದ್ದೀವಿ, 1 ಅವರಿಗೆ ಒಂದ್ಸಲ ಫೋನ್ ಮಾಡಿ ಹೇಮ ಹೇಗಿದ್ದಿ. ಪಾಪ ಯಾವಾಗನ ಫೋನ್ ಮಾಡಿದಾಗ ಏನಾಗುತ್ತೆ, ಅಕೇಶ್ನಲಿ ಫೋನ್ ಮಾಡಿದ್ರೆ ಅಂದ್ಕೊಳ್ಳಿ, ಹೇಳ್ತಾಳೆ ಏನು ಮಾಡಿಗೆ, ಹೇಳ್ತಾರೆ ಸಮಥಿಂಗ್ ಸೋ ಅಂಡ್ ಸೋ ಪಲ್ಯ. ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ ಒಂದು 4-5 ದಿನ ಬಿಟ್ಟು ಕೇಳ್ತಾರೆ, ಮತ್ತೆ ಅದೇ ಪಲ್ಯ ಹೆಸರು ಹೇಳ್ತಾರೆ. ಅದೇ ನಿಮ್ಮನೆಗೆ ಯಾವಾಗ ಅದೇ ಮಾಡ್ತೀರಾ, ನಿಮ್ಮನ್ನು ನಾವು ಹೆಂಗೆ ಬೆಳೆಸೀವಿ. ಸೊ ಹೀಗೆ ಅತಿಯಾದಂಥ ಪೊಸೆಸಿವ್ನೆಸ್ಸಿಂದ ಏನಾಗುತ್ತೆ, ಜವಾಬ್ದಾರಿಯಿಂದ ಅವರ ಮೇಲೆ, ಅವ್ರ ಮನೆಯಲ್ಲಿ ಕಳಕಳೆ ಶುರುವಾಗುತ್ತೆ, ದ್ವೇಷ ಶುರುವಾಗುತ್ತೆ. ಇದು ಜವಾಬ್ದಾರಿ. ಕೊಟ್ಟ ಕಳಿಸಿದ್ವಾ, ಮುಗಿದೋಯ್ತು, ಅಲ್ಲಿಗೆ ಕರ್ತವ್ಯ ಮುಗೀತು. ಸೊ ಜವಾಬ್ದಾರಿತನ ಅತಿಯಾಗಿ ಯಾವುದು ಇಟ್ಟುಕೊಳ್ಳಬಾರದು. ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಕರ್ತವ್ಯ ಇದೆ. ಸೊ ಅದಕ್ಕೆ ಕರ್ತವ್ಯಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ, ಜವಾಬ್ದಾರಿಗೆ ಒತ್ತು ಕೊಡುವುದಿಲ್ಲ. ಹಿಂದೆ ಒಬ್ಬ ದೊಡ್ಡ ಮಹಾ ಜ್ಞಾನಿ ಇದ್ದ. ಅದು ತುಂಬ ಹಳೆ ಕಾಲದಲ್ಲಿ ಏನೂ ಅಲ್ಲ, ಇತ್ತೀಚೆಗೆ ಒಂದು 20-30 ವರ್ಷದ ಹಿಂದಿನ ಮಾತು. 20 ವರ್ಷಗಳಿಲ್ಲ, 10 ವರ್ಷದ ಹಿಂದಿನ ಮಾತು. ಅವರು ಪಾಪ ಅಲ್ಲಿ ಇಲ್ಲಿ ಪ್ರವಚನ, ರಾಮಾಯಣ ಪ್ರವಚನ ಹೇಳಿಕೊಂಡು ಜೀವನ ಮಾಡೋರು, ಪಾಠಗಳು ಹೇಳೋರು ವಿದ್ಯಾರ್ಥಿಗಳಿಗೆ ಮನೆಯಲ್ಲೇ. ಈ ಥರ ಇದ್ರು. ಒಬ್ಬನೇ ಮಗನಿಗೆ ಮದುವೆ ಆಯಿತು, ಮನೆಯಲ್ಲೇ ಆರಾಮಾಗಿ ಸಂತೋಷವಾಗಿದ್ರು. ಒಂದು ದಿನ ಮಗ ಕಾಫಿ ಪುಡಿ ತರ್ತೀನಿ ಅಂತ ಹೊರಗೆ ಹೋದ. ಒಂದು ಆಕ್ಸಿಡೆಂಟಲ್ ಅಪಘಾತದಲ್ಲಿ ಪ್ರಾಣವನ್ನು ಕಳೆದುಕೊಟ್ಟ. ತುಂಬ ನಿರ್ಲಿಪ್ತ, ಏನೇನು ಕರ್ತವ್ಯ ತಂದೆಯಾಗಿ ಮಾಡಬೇಕು ಆ ಕರ್ತವ್ಯವನ್ನೆಲ್ಲವನ್ನು ಮಾಡಿದ. ಮುಂದಿನ ವರ್ಷ ಯಾರೋ ಒಬ್ಬರು ಹೋದ್ರಂತೆ. ಅವ್ರಿಗೆ ಗೊತ್ತಿಲ್ಲ ಇವ್ರ ಮಗ ತೀರ್ಕೊಂಡಂಥ ವಿಚಾರ. ಹೋಗಿ ಇಲ್ಲಿ ನಿಮ್ಮ ಮಗ ಕಾಣ್ತಾ ಇಲ್ವಲ್ಲ ಅಂತ ಕೇಳ್ತಾರೆ ಸಾಮಾನ್ಯವಾಗಿ. ಅವ್ರೇನು ಹೇಳ್ತಾರೆ, ಇಲ್ಲ, ಆ ಮಗನ್ನ ಭಗವಂತ ಕರ್ಕೊಂಡು ಹೋದ ಅಂತ ಹೇಳ್ತಾರೆ. ಅರ್ಥ ಆಗಲಿಲ್ಲ ಅವರಿಗೆ. ಸೊ ಭಗವಂತ ಕರ್ಕೊಂಡು ಹೋಗೋದೇನು ಇಲ್ಲ, ಭಗವಂತ ಒಂದು ಗೊಂಬೆಯನ್ನು ಕೊಟ್ಟ, ಕೆಲವೊಂದು ದಿನ ಆಟ ಆಡ್ಕೋ, ಸಂತೋಷ ಪಡು ಅಂತ ಕೊಟ್ಟ. ಮತ್ತೆ ಭಗವಂತ ಆ ಗೊಂಬೆ ನನಗೇ ಬೇಕು, ನನಗೆ ರಿಟರ್ನ್ ಮಾಡು ಅಂತ ಹೇಳ್ದ. ಕೊಟ್ಟುಬಿಟ್ಟೆ. ಇಷ್ಟು ದಿನ ಆ ಗೊಂಬೆಯನ್ನು ಕೊಟ್ಟು ನನ್ನ ಸಂತೋಷಪಡಿಸಿದಂಥ ಭಗವಂತನಿಗೆ ನಮಸ್ಕಾರ. ಇದು ಎಲಿವೇಟೆಡ್ ಸ್ಟೇಟ್ ಅಂತಾರೆ. ಸೊ ಕರ್ತವ್ಯ ಅಷ್ಟೇ. ಇದ್ದಷ್ಟು ದಿನ ಇದೆಯಾ, ಖುಷಿ ಪಡು, ಆನಂದ ಪಡು. ಇಲ್ಲದಾಗ ದುಃಖ ಪಡಬೇಡ. ತುಂಬ ಓವರ್ ಅಟ್ಯಾಚ್ಮೆಂಟ್ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಹೀಗಿದ್ದಾಗ ಏನಾಗುತ್ತೆ, ದ್ವೇಷ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವನ್ನೂ ನಾವು ಪ್ರೀತಿಸ್ತೇವೆ, ಯಾಕಂದರೆ ಇದ್ದಾಗ ಪ್ರೀತಿಸ್ತೇವೆ, ಇಲ್ಲದಾಗ ನಾವೇನು ಮಾಡೋಕ್ಕಾಗತ್ತೆ. ಹಾಗಾಗಿ ಸುಖ ಬಂದಾಗ ಹಾರಾಟ ಬೇಡ, ದುಃಖ ಬಂದಾಗ ಖುಷಿಯೋದು ಬೇಡ. ಇನ್ನ ಕೃಷ್ಣ ಹೇಳ್ತಾನೆ, ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಯಾವುದೇ ಒಬ್ಬ ಮನುಷ್ಯ ಹಾಯಾಗಿರ್ಬೇಕಾದ್ರೆ ಏನು ಮಾಡಬೇಕು?
ಅತೃಪ್ತಿ ಇಲ್ಲದೆ ಇರಬೇಕು. ಅತೃಪ್ತಿ ಅಂತಂದ್ರೆ, ತೃಪ್ತಿ ಅಂತಂದ್ರೆ ಸಂತೋಷ, ಕಂಟೆಂಟ್ಮೆಂಟ್. ಅತೃಪ್ತಿ ಅಂತಂದ್ರೆ ಡಿಸ್ಕಂಟೆಂಟ್ಮೆಂಟ್. ಸೊ ಡಿಸ್ಕಂಟೆಂಟ್ಮೆಂಟ್ ಇರಬಾರ್ದು. ಇನ್ನ ಸಾಲದು, ಇನ್ನ ಬೇಕು, ಇನ್ನ ಸಾಲದು, ಇನ್ನ ಏನೋ ಬೇಕು. ಇದು ಸಂತೋಷವಾಗಿರ್ಬೇಕಾದ್ರೆ ಇದಿರಬಾರ್ದು. ನಮಗೆ ಜೀವನದಲ್ಲಿ ನಾವು ಬಯಸ್ತೇವೆ, ನಮಗೆ ಜೀವನ ನಾವು ನಡೆಸೋದು ಯಾವುದಕ್ಕಾಗಿ? ಸಕ್ಸಸ್ಗಾಗಿ. ಪ್ರತಿಯೊಬ್ಬರಿಗೂ ಸಕ್ಸಸ್ ಬೇಕು. ಕೆರಿಯರಲ್ಲಿ ಸಕ್ಸಸ್ ಬೇಕು, ಮ್ಯಾರಿಟಲ್ ಲೈಫಲ್ಲಿ ಸಕ್ಸಸ್ ಬೇಕು, ಮಕ್ಕಳು ಆಗೋದ್ರಲ್ಲಿ ಸಕ್ಸಸ್ ಬೇಕು, ಮತ್ತು ಮಕ್ಕಳಾದ ಮೇಲೆ ಅವ್ರ ಉದ್ಧಾರದಲ್ಲೇ ಸಕ್ಸಸ್ ಬೇಕು. ಇನ್ನು ವಿದ್ಯೆ, ಉದ್ಯೋಗ, ಮನೆ, ಹಣ ಎಲ್ಲದರಲ್ಲೂ ಸಕ್ಸಸ್ಸನ್ನು ಬಯಸ್ತಾರೆ. ಒಂದು ವಿಚಾರ ಏನು ಗೊತ್ತಾ? ಸಕ್ಸಸ್ ಯಾಕೆ? ಸಕ್ಸಸ್ಸಿಂದ ನಿಮ್ಮನ್ನು ಗುರುತಿಸೋರು ಯಾರು? ಹೊರಗಿನ ಜನ. ನಿಮ್ಮನ್ನು ನೀವು ಗುರುತಿಸ್ಲಿಕ್ಕಾಗೋದಿಲ್ಲ. ಹೊರಗಿನ ಜನಕ್ಕೆ ಏನು ಬೇಕು? ನಿಮ್ಮ ಸಕ್ಸಸ್ ಎಂಬುದು ಬೇಕು. ಅದು ಅವರಿಗೆ, ಅದು ನಿಮಗೆ ನೆಮ್ಮದಿ ಕೊಡಲ್ಲ. ಸೊ ನಿಮಗೆ ನೆಮ್ಮದಿ ಯಾವುದು ಕೊಡೋದು? ಅಂತರಂಗದ ಸಕ್ಸಸ್ಸು. ಅದೇ ಹೇಳ್ತಾರಲ್ಲ, ಸ್ಯಾಟಿಸ್ಫೈಡ್ ಲೈಫ್ ಬೇಕು, ಸಕ್ಸಸ್ಫುಲ್ ಲೈಫ್ ಬೇಕು. ಸಕ್ಸಸ್ಫುಲ್ ಲೈಫ್ ಯಾರಿಗೋಸ್ಕರ? ಹೊರಗಿನ ಜನಕ್ಕೋಸ್ಕರ. ಸ್ಯಾಟಿಸ್ಫೈಡ್ ಲೈಫ್ ಯಾರಿಗೋಸ್ಕರ? ನಮಗೋಸ್ಕರ. ಹಾಗಾಗಿ ನೆಮ್ಮದಿಯಾಗಿ ಬದುಕಬೇಕಾದರೆ ತೃಪ್ತಿಯಾಗಿರಬೇಕು, ತೃಪ್ತಿಯ ಜೀವನ ಮಾಡಬೇಕು. ಸೊ ಹೇಳ್ತಾರಲ್ಲ, ನಮ್ಮ ಸಕ್ಸಸ್ಸನ್ನು ಅಳಿಯೋರು ಯಾರು? ಮೆಷರ್ ಮಾಡೋರು ಹೊರಗಿನ ಜನ. ನೀವು ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಸಕ್ಸಸ್ ಆಗಿದ್ದೀರಿ ಅಂತ ಬೇರೆಯವ್ರು ಹೇಳಬೇಕು, ನಿಮ್ಮಷ್ಟಕ್ಕೆ ನೀವು ಹೇಳ್ಕೊಳ್ಳಿಕ್ಕೆ ಬರಲ್ಲ. ಆದರೆ ಸ್ಯಾಟಿಸ್ಫೈಡ್ ಲೈಫನ್ನು ಯಾರು ಗುರುತಿಸ್ಬೇಕು? ನೀವು ಗುರುತಿಸ್ಬೇಕು. ತೃಪ್ತಿಯಾಗಿದೆಯಾ ಇಲ್ವ ಅಂತ ಯಾರು ಹೇಳಬೇಕು? ಹೊರಗಿನವ್ರು ಹೇಳೋದಲ್ಲ, ಅಂತರಂಗದಲ್ಲಿ ನಿಮಗ ಫೀಲಿಂಗ್ ಬರಬೇಕು. ಅವಾಗೆ ಒಬ್ಬ ಮನುಷ್ಯ ಸಂತೋಷಿಯಾಗಿ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ. ಜೀವನದಲ್ಲಿ ನಮ್ಮೆಲ್ಲ ದುಃಖಗಳಿಗೂ ಕಾರಣ ಏನು? ಅತೃಪ್ತಿ. ಇಲ್ಲದೇ ಇರುವುದರ ಬಗ್ಗೆ ಅತೃಪ್ತಿ ಪಡುವುದರಲ್ಲಿ ಬದಲು ಇರುವುದರ ಬಗ್ಗೆ ತೃಪ್ತಿ ಪಡೋಣ. ಏನಿದೆಯೋ ಅದರಲ್ಲಿ ತೃಪ್ತಿ ಪಡೋದನ್ನು ಅಭ್ಯಾಸ ಮಾಡಬೇಕು. ಅವನೇ ಸದಾ ಯೋಗಿ ಆಗ್ತಾನೆ. ಯೋಗಿ ಅಂತಂಬೋದು ಇದ್ದಕ್ಕಿದ್ದಾಗ ಬೈ ಬರ್ತೆ ಯಾರು ಆ ಥರ ಯೋಗಿ ಆಗಲ್ಲ. ಅನೇಕ ಜನ್ಮಗಳ ಸಾಧನೆ. ಎಲ್ಲೋ ಒಂದು ಕಡೆ ಒಂದು ಸ್ಟೆಪ್ ಹಾಕಿರಬೇಕು. ಹುಟ್ಟಿದ ತಕ್ಷಣ ಬೈ ಬರ್ತೆ ಅವನಿಗೆ ಈ ರೀತಿ ಇದೆ ಅಂತ ಯಾರು ಅಂದ್ಕೊಳ್ಬಾರ್ದು. ಕರ್ಮ ಸಿದ್ಧಾಂತದ ರೋಲ್ ಪ್ಲೇ ಆಗ್ತದೆ. ಒಂದು ಜನ್ಮದಲ್ಲಿ ಒಂದು ಹೆಜ್ಜೆ ಹಾಕಿದರೆ ಇನ್ನೊಂದು ಜನ್ಮದಲ್ಲಿ 2 ಸ್ಟೆಪ್ ಹಾಕ್ತೇವೆ. ನಾವು 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಓದಿ MBBS ವರೆಗೂ ಹೇಗೆ ಹಂತ ಹಂತವಾಗಿ ಓದಿಕೊಂಡು ಬರ್ತೀವೋ, ಜ್ಞಾನಿಯ ಹಿಂದೆ ಕೂಡ ಅಪಾರ ಸಾಧನೆ ಇರುತ್ತೆ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಾಧನೆ ಇರುತ್ತೆ. ರಾತ್ರಿ ಭಗವಂತನ ಅನುಗ್ರಹದಿಂದ ತಲೆ ಮೇಲೆ ಕೈ ಇಟ್ಟದ್ರಿಂದ ಮೇಲಕ್ಕೆ ಬಂದದ್ದಲ್ಲ. ಎಲ್ಲೋ ಒಂದು ಕಡೆ ಅವರು ಜೀವನದಲ್ಲಿ ಬೇಸರ ಬಂದು ಎಲ್ಲೋ ಒಂದು ಕಡೆ ಒಂದು ಸ್ಟೆಪ್ ಹಾಕೇ ಇರ್ತಾರೆ. ಅನೇಕ ಜನ್ಮಗಳ ಸಂಬಂಧ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಸ್ಟೆಪ್ ಹಾಕಲೇಬೇಕು. ಅತೃಪ್ತಿ ಜೀವನ ಕಳೆದುಕೊಳ್ಳೋದಕ್ಕೆ ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಖುಷಿಯನ್ನು ಹುಡುಕೋಣ ಅಂತಂಬೋದು ಎಲ್ಲೋ ಒಂದು ಕಡೆ ಸ್ಟೆಪ್ ಹಾಕಬೇಕು. ಅದು ಈ ಜನ್ಮಕ್ಕೆ ಪೂರ್ತಿ ಆಗದೆ ಇದ್ರೆ ಪರವಾಗಿಲ್ಲ, ಮುಂದಿನ ಜನ್ಮಕ್ಕೆ ಅಂದ್ರೆ ಸ್ವಲ್ಪ ಜಾಸ್ತಿ ಆಗ್ತದಲ್ವ. ಒಂದೊಂದು ಸ್ಟೆಪ್ ಹಾಕಿದ್ರೆ ತಾನೇ ನಾವು ಸಕ್ಸಸ್ ಮುಂದೆ ಕೊರಿಯೋಕ್ಕಾಗತ್ತೆ. ಸೊ ಹಾಗಾಗಿ ಒಂದೊಂದು ಸ್ಟೆಪ್ ಹಾಕೋಣ. ಸೊ ಇಲ್ಲಿ ನೋಡಿ, ಕೋತಿಯಂತೆ ಹರಿದಾಡುವಂಥ ನಮ್ಮ ಮನಸ್ಸನ್ನ ಹಿಡಿದು ನಿಗ್ರಹಿಸಬೇಕು. ಸೊ ಇಲ್ಲಿ ಯೋಗಿ ಅನ್ನೋದಕ್ಕೆ ಬಳಸಿದಾರಲ್ಲ, ಅದಕ್ಕೆ ಅನೇಕ ಅರ್ಥಗಳಿದೆ. ಸೊ ವಿವಿಧ ಆಸನಗಳ ಬಗ್ಗೆ ಅಭ್ಯಾಸ ಮಾಡುವಂಥವನ್ನೆಲ್ಲ ಯೋಗಿ. ಯೋಗಿ ಅಂತಂದ್ರೆ ಆಸನಗಳು ಹಾಕ್ಕೊಂಡು ಮಾಡೋದಲ್ಲ. ಮನಸ್ಸನ್ನು ಏಕಾಗ್ರತೆಗೊಳಿಸಲು ಮಾಡಬೇಕಾದಂಥ ಪ್ರಕ್ರಿಯೆ ಏನಂತಂದ್ರೆ ಯೋಗ. ಸೊ ಕೋತಿಯಂತೆ ಹರಿದಾಡುವಂಥ ನಮ್ಮ ಮನಸ್ಸು ಹಿಡಿದು ನಿಲ್ಲಿಸ್ಬೇಕಾಗತ್ತೆ. ಅದು ಹೇಗಿರುತ್ತೆ ಅಂದರೆ ಗಾಳಿಯನ್ನು ಹಿಡಿದು ನಿಲ್ಲಿಸಿದಂತೆ ಆಗುತ್ತೆ. ಅದು ತುಂಬ ವಿಚಿತ್ರವಾಗಿರುತ್ತೆ. ಮನಸ್ಸು ಜಾರಿ ಜಾರಿ ಹೋಗುತ್ತೆ. ನಮಗೆ ಆ ಜಾರಿ ಹೋಗಿದೆ ಅಂತ ಗೊತ್ತಾಗೋದೇ ಜಾರಿ ಹೋದ ನಂತರ. ನಮಗೆ ಅದು ಹೋಗೋ ಕಾಲಕ್ಕೆ ಗೊತ್ತಾಗೋದೇ ಇಲ್ಲ. ಯಾವುದೋ ಒಂದು ಪಾರಾಯಣ ಮಾಡ್ತಾ ಕೊಡ್ತೇವೆ, ವಿಷ್ಣು ಸಹಸ್ರನಾಮ ಪಾರಾಯಣ ಅಂತ ಕೊಡ್ತೇವೆ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು, ಒಂದು 3 to 4 ಲೈನ್ಸ್ ನೀಟಾಗಿ ಭಕ್ತಿಯಿಂದ ಹೋಗುತ್ತೆ. ಮತ್ತೆ ನೋಡಿದ್ರೆ ಮನಸ್ಸೆಲ್ಲೋ ಹೊಟ್ಟೋಗಿರುತ್ತೆ. ಇದಾದ್ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಯಾರನ್ನ ಭೇಟಿ ಆಗಬೇಕು, ಎಷ್ಟು ಲೇಟ್ ಆಗುತ್ತೆ, ಆಫೀಸ್ ಏನು ಮಾಡಬೇಕು, ಯಾರು ಬಂದಿದ್ದಾರೆ, ಏನು ಅಡುಗೆ ಆಗುತ್ತೆ ಇವತ್ತು, ಎಲ್ಲೋ ಹೊರಟೋಗಿರುತ್ತೆ. ಆಮೇಲೆ ಎಲ್ಲೋ ಗೊತ್ತಾಯ್ತು, ಅಯ್ಯೋ ನಾವು ಯಾಕೆ ನನ್ನ ಮನಸ್ಸು ಈ ಕಡೆ ಬಂತಲ್ಲ, ನಾನು ಮತ್ತೆ ಪುಸ್ತಕದ ಮೇಲೆ ಇರಬೇಕಲ್ಲ, ಮತ್ತೆ ಎಳ್ಕೊಂಡು ಬಂದು ಮತ್ತೆ ಶ್ಲೋಕದ ಮೇಲೆ ಇಡುತ್ತೆ. ಕೊನೆಗೆ ಸರ್ವ ಪ್ರಣಾಯದಂ ನಮ ಇದೆ, ಕೊನೆಗೆ ಬಂದು ಜಾಯಿನ್ ಆಗೋರು ಕೂಡ ಇರ್ತಾರೆ. ಫಸ್ಟಲ್ಲಿ ಹೊಟ್ಟೋಗುತ್ತೆ ಮನಸ್ಸು,
ಬಾಯಿಗೆ ಹೇಳುತ್ತೆ ನೀ ಹೇಳ್ತಾ ಇರು ಅಂತ ಹೇಳ್ತದೆ, ತಾನು ಹೊರಟೋಗ್ತದೆ. ಸ್ವಲ್ಪ ವಿಷ್ಣು ಸಹಸ್ರನಾಮ ಬಾಯಿಗೆ ಬಾರದೇ ಇದ್ದವರು ಸ್ವಲ್ಪ ಕ್ಷೇಮ. ಯಾಕೆಂತಂದ್ರೆ ಅವ್ರು ಖಂಡಿತ ಪುಸ್ತಕ ನೋಡ್ಬೇಕು. ಅಟೆನ್ಷನ್ ಬೇರೆ ಕಡೆ ಹೋದ್ರೆ ಕಷ್ಟ, ಅವ್ರಿಗೆ ಬಾಯಿಂದ ಹೇಳಿಕ್ ಬರೋದಿಲ್ಲ. ಸೊ ಪುಸ್ತಕವನ್ನು ಹಿಡ್ಕೊಂಡು ಒಂದೊಂದು ಅವ್ರು ಹೇಳಿದ್ದನ್ನ ಹೇಳ್ತಾ ಇದ್ರೆ ಅಟ್ಲೀಸ್ಟ್ ಮನಸ್ಸು ಬೇರೆ ಕಡೆ ಹರಿಯದೇ ಇರ್ತದೆ, ಅಲ್ಲೇ ಇರುತ್ತೆ. ಅದೇ ನಿಮಗೆ ಬಾಯಿಗೆ ಬಂತ ಹೇಳೋದು ಏನಾಗುತ್ತೆ, ಪ್ರಮಾದ ನಿಮಗೆ ಉಂಟಾಗೋದು. ಯಾಕೆಂತಂದ್ರೆ ವಿಷ್ಣು ಷಟ್ಕಾರೋ ಫಸ್ಟ್ ಜಾಯ್ನ್ ಆಗುತ್ತೆ, ಮಧ್ಯದಲ್ಲಿ ಹೊಟ್ಟೋಗುತ್ತೆ, ಎಲ್ಲ ಕಡೆ ಸುತ್ಕೊಂಡು ಬರ್ತದೆ. ಸುತ್ಕೊಂಡು ಬಂದು ಓಂ ಸರ್ವಪ್ರಾಣಾಯ ಓಂ ನಮ ಯತಿ, ಆವಾಗ ಭಕ್ತಿ ಮತ್ತೆ ಜಾಯ್ನ್ ಆಗತ್ತೆ. ಹಬ್ಬ ನಾವು ಕಂಪ್ಲೀಟ್ ಮಾಡಿದ್ವಿ. ಮಧ್ಯದಲ್ಲಿ ಎಲ್ಲೋ ಹೋಯ್ತು ಗೊತ್ತಿಲ್ಲ. ಅದಕ್ಕೆ ತಮಾಷೆ ಮಾಡ್ತಾರೆ, ನಿಮಗೆ ಆಕ್ಸಿಡೆಂಟ್ ಕೂಡ ಜಾಸ್ತಿ ಯಾರಿಗಾಗತ್ತೆ, ಲರ್ನರಿಗಾಗತ್ತೋ ಎಕ್ಸ್ಪರ್ಟ್ ಡ್ರೈವರ್ಗಾಗತ್ತೋ. ಎಕ್ಸ್ಪರ್ಟ್ಗೆ ಆಕ್ಸಿಡೆಂಟ್ ಜಾಸ್ತಿ ಆಗೋದು. ಒಂದು ಕೈಯಿಂದ ಸೆಲ್ ಫೋನ್ ಇನ್ನೊಂದು ಕೈಯಿಂದ ಹೊರಗಿಟ್ಟು ಆರಾಮಾಗಿ 120 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸೋನಿಗೆ ಆ ಡಿವೈಡ್ರು ಅದು ಗೊತ್ತಾಗೋದೇ ಇಲ್ಲ. ಆಕ್ಸಿಡೆಂಟ್ ಜಾಸ್ತಿ ಆಗೋದು ಅವರಿಗೆ. ಆಕ್ಸಿಡೆಂಟ್ ಆದರೆ ತಾವಿಗೂ ಕಮಗೂ ಕಷ್ಟ, ಕಾರಿಗೂ ಕಷ್ಟ. ಲರ್ನರ್ ತಗೊಳ್ಳಿ, ಅವನು ತುಂಬ ಎಚ್ಚರಿಕೆಯಿಂದ 2 ಕೈಯಿಂದ ಬಿಗಿಯಾಗಿ ಸ್ಟೀರಿಂಗ್ ಹಿಡ್ಕೊಂಡು ಎಕ್ಸಲೇಟರ್ ಒತ್ತಬೇಕೋ ಬೇಡವೋ ಅಂತ ಹೋಗ್ತಾ ಇರ್ತಾನೆ. ಮುಂದೆ ಕಣ್ಣೆಲ್ಲ ಮುಂದೆಯೇ ರೋಡ್ ಮೇಲೆಯೇ ಇರುತ್ತೆ. ಅವನಿಗೆ ಆಕ್ಸಿಡೆಂಟ್ ಅವನಿಗೂ ಆಗುತ್ತೆ. ಆದರೆ ಯಾವುದಕ್ಕಾಗುತ್ತೆ, ಕಾರ್ಗಾಗುತ್ತೆ. ಅವನಿಗೇನು ಆಗಲ್ಲ, ಯಾಕಂದ್ರೆ ಅವ್ನು ಸ್ಪೀಡ್ ಏನೋ ಹೋಗಲ್ಲ. ಆ ಕಾರ್ ಡ್ಯಾಮೇಜ್ ಆಗಬಹುದು, ಬಟ್ ಮೈ ಡ್ಯಾಮೇಜ್ ಆದರೆ ತುಂಬ ಕಷ್ಟ. ಹಾಗಾಗಿ ಜಪ ಪಾರಾಯಣಗಳು ಮಾಡೋ ಕಾಲಕ್ಕೆ ಮನಸ್ಸು ಸಹಕಾರ ಮಾಡದೇ ಇದ್ದಾಗ ಅಂತಹ ವಿಚಾರಗಳಲ್ಲಿ ಬಾಯ್ಪಾಠ ಮಾಡದೇ ಇರೋದೇ ಉತ್ತಮ. ಯಾಕೆಂದ್ರೆ ಅಟ್ಲೀಸ್ಟ್ ಪುಸ್ತಕ ನೋಡಿದ್ರು ಹೇಳ್ತೇವೆ. ಇಲ್ಲ ಅಂತಂದ್ರೆ ಒಂದು ಸಲ ಕಣ್ಣು ಬೇರೆ ಕಡೆ ಹೋಯ್ತು ಅಂತಂದ್ರೆ ಮನಸ್ಸಿಗೆ ಕಣ್ಣಿಗೂ ಡೈರೆಕ್ಟ್ ಲಿಂಕ್. ಕಣ್ಣು ಏನು ನೋಡುತ್ತೋ ಇನ್ಫಾರ್ಮೇಶನ್ ಖಂಡಿತ ಮನಸ್ಸಿಗೆ ಪಾಸ್ ಮಾಡುತ್ತೆ. ಮನಸ್ಸಿನಲ್ಲಿ ಯಾವ ಇನ್ಫಾರ್ಮೇಶನ್ ಇರುತ್ತೋ ನಮ್ಮ ಜೀವ ಒಳಗಿಂದ ನಾವು ಅದನ್ನೇ ಪ್ರಾಸೆಸ್ ಮಾಡ್ತೇವೆ. ಅದು ಈ ಬೇರೆ ಆಕ್ಟಿವಿಟಿ ಏನಾಗ್ತಾ ಇದೆ ಅವಶ್ಯಕತೆ ಇಲ್ಲ. ಕಂಪ್ಯೂಟರ್ ಮಾಡ್ಕೊಂಡು ನಾವು ಹಾಡು ಕೇಳ್ತಾ ನಾವು ಪ್ರೋಗ್ರಾಮಿಂಗ್ ಏನೋ ಒಂದು ಮಾಡ್ಕೋಬೋದು. ಆ ಹಾಡಿನ ಮೇಲೆ ಅಟೆನ್ಷನ್ ಸುಮ್ಮನೆ ಕಿವಿಯಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ, ನಮ್ಮ ದೃಷ್ಟಿಯೆಲ್ಲ ಕಂಪ್ಯೂಟರ್ ಮೇಲೆ ಇರ್ತದೆ. ಹಾಗೆಯೇ ಬಾಯಿ ಕಿವಿ ಇದೆಲ್ಲ ಕೂಡ ಡೈರೆಕ್ಟಾಗಿ ಇನ್ವಾಲ್ವ್ ಮಾಡುವಂಥದ್ದಲ್ಲ. ಅದಕ್ಕೆ ಕಣ್ಣು ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ. ಮನಸ್ಸು ಡೈರೆಕ್ಟಾಗಿ ಅಟ್ಯಾಚ್ ಆಗಿರೋದು ಕಣ್ಣೇ. ಅದಕ್ಕೆ ಧ್ಯಾನ ಮಾಡೋ ಕಾಲಕ್ಕೆ, ಪಾರಾಯಣ ಮಾಡೋ ಕಾಲಕ್ಕೆ ಕಣ್ಣು ಮುಚ್ಚಿ ಮಾಡು ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ಮಾಡ್ರೆ ನಮಗೆ ನಿದ್ದೆ ಬರ್ತದೆ. ಅದೊಂದು ವಿಚಿತ್ರ. ಅದು ಕಣ್ಣು ಸ್ವಲ್ಪ ಹೊತ್ತು ಸರಿಯಾಗಿ ನಮ್ಮ ಈ ಸ್ಪೈನಲ್ ಕಾರ್ಡ್ ಸ್ಟ್ರೈಟಾಗಿ ಇಟ್ಕೊಳ್ಳದೆ ಸುಮ್ಮನೆ ಮಾಮೂಲಾಗಿ ಇಟ್ಕೊಂಡು ಕಣ್ಣು ಮುಚ್ಚಿದ್ರೆ ಆಟೋಮೆಟಿಕ್ಕಾಗಿ ನಿದ್ದೆ ಬಂದ್ಬಿಡ್ತದೆ. ಅದಕ್ಕೆ ಮಾಡಿದ್ರೆ ಕಣ್ಣು ಮುಚ್ಚೋದಿಲ್ಲ. ಮುಚ್ಚದೇ ಇದ್ದಾಗ ಪ್ರಮಾದ ಏನು, ಮನಸ್ಸು ಅಲ್ಲಿರೋದೇ ಇಲ್ಲ, ಬೇರೆ ಕಡೆ ಹೊಟ್ಟೋಗಿರುತ್ತೆ. ಹಾಗೆ ಬೇಕಾದ್ರೆ ಎಲ್ಲರಿಗೂ ಇದು ಪರಿಚಯವಾದದ್ದೇ, ಯಾರಿಗೂ ಹೊಸದೇನೂ ಅಲ್ಲ. ಪ್ರಯತ್ನ ಮಾಡಬೇಕಾದ್ರೆ ನೋಡಿ, ಮನಸ್ಸು ಎಷ್ಟು ಹೊತ್ತು ನಾನು ಪಾರಾಯಣ ಮಾಡ್ತಾ ಇದ್ದೇನೆ, ಎಷ್ಟು ಹೊತ್ತು ನನ್ನ ಮನಸ್ಸು ಇಲ್ಲಿ ಇದೆ, ನನಗೆ ಬೇರೆ ಆಲೋಚನೆಯನ್ನು ಬರಲಾರ್ದು ಎಷ್ಟು ಹೊತ್ತಿದೆ ಅಂತ ಅಂಬುದು ನೋಡಿದ್ರೆ ಗೊತ್ತಾಗ್ತದೆ. ಅಭ್ಯಾಸ ಮಾಡ್ರೆ ಇದನ್ನು ತಡಿಬೋದು, ಅದೇನು ಕಷ್ಟವಾದಂಥ ವಿಚಾರ ಏನೂ ಅಲ್ಲ. ಸೊ ಇಲ್ಲಿ ಯೋಗಿ ಬಗ್ಗೆ ಹೇಳ್ತಾರೆ, ಯೋಗಿ ಆಗಬೇಕು ಅಂತ ಹೇಳ್ತಾರೆ. ಸೊ ಕೋತಿಯಂತೆ ಹರಿದಾಡುವಂಥ ನಮ್ಮ ಮನಸ್ಸನ್ನು ಹಿಡಿದು ನಿಲ್ಲಿಸಬೇಕು. ಸೊ ಮನಸ್ಸು ಜಾರಿ ಹೋಗ್ತದೆ, ಅದು ಜಾರಿ ಹೋಗೋದು ಗೊತ್ತಾಗೋದೇ ನಮಗೆ ನಂತರ. ಇಂತಹ ಮನಸ್ಸನ್ನು ಹಿಡಿದು ನಿಲ್ಲಿಸೋದಕ್ಕೆ ಅದಕ್ಕೆ ಮುಂಚೆ ನಾವೇನು ಮಾಡಬೇಕು, ಬೆನ್ನು ಹುರಿಯನ್ನು ನೆಟ್ಟಗೆ ಮಾಡಿ ಸ್ಥಿರವಾಗಿ ಕುಳಿತುಕೊಳ್ಳೋದು ಅಭ್ಯಾಸ ಮಾಡಬೇಕು. ಆಸನ, ಯಾವ ಆಸನ ಆದರೂ ಸರಿ, ಆಸನ ಫಸ್ಟ್ ಮುಖ್ಯ. ಕುಳಿತುಕೊಳ್ಳೋದು ಫಸ್ಟ್ ಬರಬೇಕು. ನಂತರ ಪ್ರಾಣಾಯಾಮದ ಮೂಲಕ ಒಳಗಿನ ಚಿಂತನೆಯನ್ನ ಜಾಗೃತಿಗೊಳಿಸುವುದೇ ಯೋಗ. ಸ್ವಚ್ಛ ಮನಸ್ಸಿನಲ್ಲಿ ಭಗವಂತನನ್ನು ಕೂರಿಸೋದು ಯೋಗ. ಬದುಕಿನಲ್ಲಿ ಜೀವನ ನಿರ್ವಹಣೆಗೆ ಏನು ಸಿಕ್ಕಿತೋ ಆ ದಾರಿಯನ್ನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡೋದನ್ನೇ ಯೋಗ ಅಂತ ಕರೀತಾರೆ. ಸೊ ಈ ರೀತಿ ಅಭ್ಯಾಸದಿಂದ ಮನಸ್ಸು ನಮ್ಮ ಹಿಡಿತಕ್ಕೆ ಇಟ್ಟುಕೊಳ್ಬೋದು. ಸೊ ಏನನ್ನೋ ಕೆಟ್ಟ ಭಾವದಿಂದ ಕಾಣದೆ ಇರೋದಕ್ಕನ್ನು ಅಭ್ಯಾಸ ಮಾಡೋದು ತುಂಬ ಉತ್ತಮ. ಅಧ್ಯಾತ್ಮದ ದಾರಿಯಲ್ಲಿ ಅಚಲವಾದಂಥ ನಿರ್ಧಾರ ಇರಬೇಕು. ಏನೇ ಬರಲಿ ದೃಢ ನಿಶ್ಚಯದಿಂದ ಮುಂದೆ ಸಾಗಬೇಕು. ಮನಸ್ಸು ಭಗವಂತನಿಗಾಗಿ ಆತುರದಲ್ಲಿರಬೇಕು. ಸೊ ಬುದ್ಧಿ ಭಗವಂತನ ಅರಿಬೇಕು. ಈ ರೀತಿ ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರಿಗೆ ನನಗೆ ತುಂಬ ಪ್ರೀತಿ ಪಾತ್ರರು ಅಂತ ಕೃಷ್ಣ ಹೇಳ್ತಾನೆ. ಮತ್ತೊಂದು ಶ್ಲೋಕ, ಯಸ್ಮಾತ್ ನ ಉದ್ವಿಜತೆ ಲೋಕಃ ಲೋಕಾತ್
ನ ಉದ್ವಿಜತೆ ಚ ಯಹ. ಹರ್ಷ ಅಮರ್ಷ ಭಯ ಉದ್ವೇಗೈ ಮುಕ್ತ ಯಹ ಸಹ ಚಮೇ ಅಂತ ಹೇಳ್ತಾನೆ. ಆಮೇಲೆ ಚಮೇ ಪ್ರಿಯ. ಇಲ್ಲಿ ನಮ್ಮನ್ನು ನೋಡಿ ಇನ್ನೊಬ್ಬರು ಉದ್ವೇಗಗೊಳ್ಳಬಾರದು. ನಾವು ನಮ್ಮ ನಡೆ ನೋಡಿ ಬೇರೆಯವರಿಗೆ ಸ್ಟ್ರೆಸ್ ಆಗಬಾರ್ದು, ನಮ್ಮ ಜೀವನದ ನಡೆ. ಹಾಗೂ ನಾವು ಇನ್ನೊಬ್ಬರ ಮೇಲೆ ಉದ್ವೇಗ ಪಡಬಾರದು, ಟೆನ್ಷನ್ ಮಾಡ್ಕೊಳ್ಬಾರ್ದು. ನಾವು ಇನ್ನೊಬ್ಬರಿಗೆ ಟೆನ್ಷನ್ ಆಗಬಾರ್ದು, ನಾವು ಇನ್ನೊಬ್ಬರಿಗೆ ತಲೆಬಿಸಿ ಆಗಬಾರ್ದು, ನಮಗೆ ಬೇರೆಯವರು ತಲೆಬಿಸಿ ಆಗಬಾರ್ದು. ಆ ರೀತಿಯಾದಂಥ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು. ಯಾರೋ ನಮ್ಮನ್ನ ನೋಡಿ ಅಸಹನೆ, ಅತೃಪ್ತಿ ತಾಳಬಾರದು, ಮತ್ತು ಇನ್ನೊಬ್ಬರನ್ನು ನೋಡಿ ನಾವು ಅಸಹನೆ ತಾಳಬಾರದು, ಸ್ಟ್ರೆಸ್ ಆಗಬಾರ್ದು, ಅಸಹನೆ ಆಗಬಾರ್ದು. ಸೊ ನಾವು ಪ್ರಪಂಚವನ್ನ ಬೇಷರತ್ತಾಗಿ ಪ್ರೀತಿಸಿದಾಗ ಇದನ್ನು ಸಾಧಿಸೋದು ಸಾಧ್ಯ ಆಗತ್ತೆ. ಭಗವಂತ ಮೆಚ್ಚುವಂತ ಕೆಲಸ ಮಾಡಿದಾಗ ಭಗವಂತ ನಮ್ಮನ್ನು ಪ್ರೀತಿಸ್ತಾನೆ. ಭಗವಂತ ಪ್ರೀತಿಸುವವರನ್ನು ಇಡೀ ಪ್ರಪಂಚವೇ ಪ್ರೀತಿಸ್ತದೆ. ಯಾರು ಭಗವಂತನನ್ನು ಪ್ರೀತಿಸ್ತಾರೋ ಇಡೀ ಪ್ರಪಂಚವನ್ನು ಪ್ರೀತಿಸ್ತದೆ. ಹಾಗಾಗಿ ನಾವು ಹರ್ಷ ಅಮರ್ಷ ಭಯ ಮತ್ತು ಉದ್ವೇಗದಿಂದ ಮುಕ್ತರಾಗಬೇಕು ಅಂತ ಹೇಳ್ತಾರೆ. ಇದೇನಿದು ಹರ್ಷ ಅಮರ್ಷ ಅಂತಂದ್ರೆ, ನೋಡೋಣ. ಮಾಡಬಾರದನ್ನ ಮಾಡೋದ್ರಲ್ಲಿ ಹಿಗ್ಗೋದು ಹರ್ಷ. ಇನ್ನೊಬ್ಬರು ಮಾಡಬೇಕಾದನ್ನ ಮಾಡಿದಾಗ ಅದನ್ನು ನೋಡಿ ಹೊಟ್ಟೆಕಿಚ್ಚು ಪಡದೇ ಇರೋದು, ಹೊಟ್ಟೆಕಿಚ್ಚು ಪಡೋದು ಅಮರ್ಷ ಅಂತ ಅಂತಾರೆ. ಸೊ ಸಾಧಕ ಅನ್ನೋದು ಏನ್ ಮಾಡಬೇಕು? ಹರ್ಷ ಅಮರ್ಷಗಳಿಂದ ಮುಕ್ತರಾಗಿರಬೇಕು. ಸೊ ಮಾಡಬಾರದನ್ನು ಮಾಡೋದ್ರಲ್ಲಿ ಹಿಗ್ಗೋದೇ ಹರ್ಷ, ಅದರ ವಿಮುಕ್ತ. ನಾವು ಅದನ್ನು ತುಂಬಾ ತುಂಬಾ ತಲೆ ಕೆಡಿಸಿಕೊಳ್ಳಬಾರದು. ಹೆದರುವಂತ ಕೆಲಸ ಮಾಡಬೇಡ, ಮತ್ತು ತಪ್ಪು ಮಾಡಿದಾಗ ಭಯಪಡಬೇಡ, ಮಾಡದೇ ಇದ್ದಾಗ. ಸೊ ಯಾರು ಬೇರೆಯವರು ಹೆದರುವಂತ ಕೆಲಸ ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡ. ತಪ್ಪು ಮಾಡಲೇಬೇಡ. ಮಾಡೋ ವಿಚಾರದಲ್ಲಿ ತುಂಬಾ ಎಚ್ಚರ ಬೇಕು. ಇನ್ನೊಬ್ಬರನ್ನು ನಾವು ಸಂಶಯ ದೃಷ್ಟಿಯಿಂದ ನೋಡಿದ್ರೆ ಅವರು ಕೂಡ ನಾವೇನ್ ಮಾಡ್ತಾರೆ? ನಮ್ಮನ್ನು ಸಂಶಯ ದೃಷ್ಟಿಯಿಂದನೇ ನೋಡ್ತಾರೆ. ನೀವು ಲೋಕವನ್ನು ಹೆಂಗೆ ನೋಡ್ತೀರೋ ಲೋಕ ಅದೇ ರೀತಿ ನಮ್ಮನ್ನು ನೋಡ್ತದೆ. ನಾವು ಇನ್ನೊಬ್ಬರನ್ನು ನಂಬದೇ ಇದ್ದಾಗ ಅವರು ನಮ್ಮನ್ನು ನಂಬೋದಿಲ್ಲ. ಸೊ ಇದರಿಂದ ಏನಾಗುತ್ತೆ? ಟೆನ್ಷನ್ ಆಗುತ್ತೆ. ಸೊ ಟೆನ್ಷನಿಂದ ಅನೇಕ ಥರದ ಕಾಯಿಲೆಗಳು ಬರ್ತದೆ. ನಾವು ಭಗವಂತನನ್ನು ನಂಬಿ ನಿಸ್ವಾರ್ಥವಾಗಿ ನಿಶ್ಚಿಂತೆಯಿಂದ ಬದುಕೋದು ನಾವು ಕಲಿಬೇಕು. ಜೀವನದಲ್ಲಿ ಎಲ್ಲರನ್ನೂ ಪ್ರೀತಿಸುವಂಥ ಸಾಧಕ ಯಾರಿದ್ದಾರೆ, ಅವನು ಹರ್ಷ ಅಮರ್ಷ ಭಯ ಮತ್ತು ಉದ್ವೇಗವನ್ನು ಗೆದ್ದ ಸಾಧಕ. ಅಂಥವನೇ ನನಗೆ ಪ್ರಿಯ ಅಂತ ಹೇಳ್ತಾರೆ. ಸೊ ದ್ವೇಷ ಮಾಡದೇ ಇರಬೇಕು. ಈ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ಸಂತೃಪ್ತಿಯಾಗಿರಬೇಕು. ತುಂಬ ಪೊಸೆಸಿವ್ನೆಸ್ ಇರಬಾರದು. ಹರ್ಷ ಅಮರ್ಷಗಳಲ್ಲಿ ಭಯ ಟೆನ್ಷನಲ್ಲಿ ತುಂಬ ಮುಕ್ತರಾಗಿರಬೇಕು. ಅದನ್ನು ನಮಗೆ ಟೆನ್ಷನ್ ಕೊಡಬಾರ್ದು. ನಾವು ಇನ್ನೊಬ್ಬರಿಗೆ ಟೆನ್ಷನ್ ಆಗಬಾರ್ದು, ಅವರು ನಮಗೆ ಟೆನ್ಷನ್ ಆಗಬಾರ್ದು. ಸೊ ಈ ರೀತಿಯ ಲೈಫ್ ಸ್ಟೈಲ್ ಯಾರು ನಡೆಸ್ತಾನೋ ಅಂಥವರು ನನಗೆ ತುಂಬ ಇಷ್ಟ. ಇದಾಗಬೇಕಾದ್ರೆ ಏನು ಮಾಡಬೇಕು? ಒಂದೇ ಸ್ಟೇಟ್ಮೆಂಟ್: ಪ್ರಪಂಚವನ್ನು ಯಾವ ರೀತಿಯಾದಂಥ ಕಂಡೀಷನ್ಸ್ ಹಾಕದೆ ಪ್ರೀತಿಸಬೇಕು. ಈಶಾವಾಸ್ಯಮಿದಂ ಸರ್ವ, ಎಲ್ಲವನ್ನು ಪ್ರೀತಿಸೋಣ, ಯಾವುದರ ಮೇಲೆ ದ್ವೇಷ ಬೇಡ. ಆ ಥರ ಇದ್ದರೆ ಮಾತ್ರವೇ ಇದು ಸಾಧ್ಯ ಆಗುತ್ತೆ. ಆ ಥರ ಇರಬೇಕು ಅಂತಂದ್ರೆ ಏನು ಮಾಡಬೇಕು? ನಮ್ಮಲ್ಲಿ ಇದು ಬೇಕು ಅದು ಬೇಕು ಅಂತ ಇತ್ತಂದ್ಕೊಳ್ಳಿ, ಇದು ಅವನಲ್ಲಿದೆ ನನಗೆ ಬೇಕು. ಅವನಲ್ಲಿದ್ದರೆ ದ್ವೇಷ ಆಗ್ತದೆ, ಅವನಿಗಿಂತಲೂ ನನ್ನ ಹತ್ರ ಇದ್ದರೆ ಏನಾಗ್ತದೆ? ಸಕ್ಸಸ್ಫುಲ್ ಆಗಿದ್ದೇವೆ, ಅಹಂಕಾರಕ್ಕೆ ಕಾದಿ ಆಗ್ತದೆ. ಹೀಗಾಗಿ ಜೀವನ ನಾವು ಈ ರೀತಿಯಾಗಿ ತುಂಬ ಸುಲಭವಾಗಿ ನಾವು ರೂಪಿಸಿಕೊಂಡಾಗ ಇದು ಭಗವಂತನ ಮೆಚ್ಚುವ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಶ್ಲೋಕ: ಅನಪೇಕ್ಷಃ ಶುಚಿಃ ದಕ್ಷಃ ಉದಾಸೀನಃ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯಹ ಮತ್ಭಕ್ತಃ ಸಮೇ ಪ್ರಿಯಃ ಅಂತ ಹೇಳ್ತಾರೆ. ಇಲ್ಲಿ 6 ಗುಣಗಳನ್ನು ಹೇಳ್ತಾನೆ ಭಗವಂತ. ಅನಪೇಕ್ಷ ಅಂತಂದ್ರೆ ಏನು ಅಂದ್ರೆ, ಭಗವಂತ ಯಾರನ್ನು ನೋಡಿದ್ರೆ ಇಷ್ಟ ಆಗತ್ತೆ ಅಂತಂದಾಗ ಅವರಲ್ಲಿ ಇರಬೇಕಾದಂಥ ಕ್ವಾಲಿಟೀಸ್ ಬಗ್ಗೆ ಹೇಳ್ತಾನೆ ಭಗವಂತ. ಅನಪೇಕ್ಷ ಅದು
ಹೇಗಿರುತ್ತೆ ಈ ಗುಣ? ಅದು ಬೇಕು, ಇದು ಬೇಕು ಅಂತ ಬಯಸದೇ ಇರೋದನ್ನ ಅನಪೇಕ್ಷ ಅಂತಾರೆ. ಅಪೇಕ್ಷ ಅಂತಂದ್ರೆ ಏನು? ಬಯಸುವುದು. ಅನಪೇಕ್ಷ ಅಂತಂದ್ರೆ ಬಯಸದೇ ಇರುವುದು. ಏನು ಬೇಕು, ಅದು ಬೇಕು, ಇದು ಬೇಕು ಅಂತ ಬಯಸದೇ ಇರುವಂತ ಗುಣ ಯಾವುದಿದೆ, ಆ ಗುಣ ಇರುವಂತ ತುಂಬಾ ನಂಗೆ ಇಷ್ಟ. ಸೊ ಯಾವುದರಿಂದ ತಾತ್ಕಾಲಿಕ ಸುಖ ಬರುತ್ತೋ ಅದರ ಹಿಂದೆ ಹೋಗದೆ ಶಾಶ್ವತವಾದಂಥ ಮೋಕ್ಷ ಮಾರ್ಗದಲ್ಲಿ ನಡೆಯೋದು, ಏನು ಸಿಕ್ಕಿತೋ ಅದರಲ್ಲಿ ಸಂತೋಷವಾಗಿರೋದು ಅನಪೇಕ್ಷ ಅಂತಂತಾರೆ. ಸೊ ಹಿಂದಿನ ಲೈಫ್ ಸ್ಟೈಲ್ ಆ ರೀತಿ ಇತ್ತು. ನಿಮಗೆ ಆ ಒಂದು ವೃತ್ತಿಗಳನ್ನು ನಾವು ನೋಡಿದ್ರೆ ಅನೇಕ ನಮ್ಮ ಜೀವನ ನಡೆಸಬೇಕಾದ್ರೆ ನಮ್ಮ ಸನಾತನ ಧರ್ಮದಲ್ಲಿ 6 ಥರ ವೃತ್ತಿಗಳನ್ನು ಹೇಳ್ತಾರೆ. ವೃತ, ಅಮೃತ, ಮೃತ, ಸತ್ಯಾನೃತ, ಪ್ರಮೃತ, ಸತ್ಯಾನೃತ, ಶ್ವವೃತ ಅಂತ 6 ವೃತ್ತಿಗಳು ಹೇಳ್ತಾರೆ. ಇದರಲ್ಲಿ ಎಕ್ಸ್ಟ್ರೀಮ್ ನೀವು ಸಂತೋಷವಾಗಿರ್ಬೇಕು, ಅನಪೇಕ್ಷ ಅಂತಂಬೋ ಕ್ವಾಲಿಟಿ ಜಾಸ್ತಿ ಯಾವುದರಲ್ಲಿ ಇರುತ್ತೆ ಅಂದರೆ ಹೈ ಡಿಗ್ರಿಯಲ್ಲಿ ವೃತ ವೃತ್ತಿ, VRUTH ವೃತ. ತುಂಬ ಲೋಯೆಸ್ಟ್ ಡಿಗ್ರಿ ಅಂದರೆ ಅಪೇಕ್ಷೆ ಪಡೋದು ಜಾಸ್ತಿ ಯಾವುದರಲ್ಲಿ ಅಂತಂದರೆ ಶ್ವವೃತ, ತುಂಬ ಜಾಸ್ತಿ ಅಪೇಕ್ಷೆ ಇರುತ್ತೆ. ಸೊ ವೃತ ಅಂತಂದ್ರೆ ಏನಂತಂದ್ರೆ ನಿಮಗೆ ದ್ರೋಣಾಚಾರ್ಯ ಲೈಫ್ ಸ್ಟೈಲ್ ನೋಡಬಹುದು. ಅವರು ಯಾವುದನ್ನು ಅಪೇಕ್ಷೆ ಪಡಲಿಲ್ಲ. ಅಸಲು ಒಂದು ಕಾಡಿಗೆ ಏನಾದರೂ ಒಂದು ಹಣ್ಣು ಇದ್ದರೆ ಆ ಹಣ್ಣು ಕೂಡ ಕಿತ್ತುತ್ತಿದ್ದಿಲ್ಲ. ಗಿಡದ ಕೆಳಗೆ ಬಿದ್ದು ಉದುರಿದ್ದಂಥ ಹಣ್ಣುಗಳನ್ನು, ಬೀಜಗಳನ್ನು ತಗೊಂಡು ಆ ರೀತಿಯಾದಂಥ ಜೀವನ ನಡೆಸಿದವರು ಶಿಲೋಂಚ ವೃತ್ತಿ ಅಂತೇವೆ. ಆ ರೀತಿ ಜೀವನ ನಡೆಸೋದು ದ್ರೋಣಾಚಾರ್ಯರು. ಅದನ್ನು ವೃತ ಅಂತಂತಾರೆ. ಯಾವ ಥರದ ಅಪೇಕ್ಷೆ ಇರಲ್ಲ. ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಅಂತಂದರೆ ಅಮೃತ. ಅಂದರೆ ನಾನು ಏನೂ ಅಪೇಕ್ಷೆ ಪಡೋದಿಲ್ಲ, ಭಗವಂತ ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡ್ತೇನೆ. ಯಾವ ಅವಕಾಶವನ್ನು ಕೊಟ್ಟು ಭಗವಂತ ಏನು ನನಗೆ ಬೇಕು ಅಂತಿಲ್ಲ, ಯಾರಾದರೂ ಕೊಟ್ಟರೆ ತಗೊಳ್ಳೋದು, ಇದನ್ನು ಅಮೃತ ಅಂತ ಕರೀತೆ. ಆಮೇಲೆ ಮೃತ. ಮೃತ ಅಂತಂದ್ರೆ ಏನಂತಂದ್ರೆ ಭಿಕ್ಷ ಬೇಡಿಯೇ ಸ್ವೀಕಾರ ಮಾಡಬೇಕು, ತಾನಾಗಿ ಸ್ವಂತವಾಗಿ ಏನು ಮಾಡ್ಕೊಳ್ಳಂಗಿಲ್ಲ. ಅಂದರೆ ಅಷ್ಟು ವೈರಾಗ್ಯ ಅದು ಯಾರಿಗಿರ್ತದೆ? ಸನ್ಯಾಸಿಗಳಿಗೆ ಇರ್ತದೆ. ಅವರು ಮೃತವೃತ್ತಿಯನ್ನು ಮಾಡ್ತಾರೆ. ಸೊ ತಾವು ಏನೂ ಸಂಗ್ರಹ ಮಾಡ್ಕೊಳ್ಳೋದಿಲ್ಲ. ಅದನ್ನು ಮೃತ ಅಂದರೆ ದರಿದ್ರ ಬಂದರೆ ಮೃತ ಆದಂಗೆ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಮೃತವೃತ್ತಿ ಅಂತಂದರೆ ತಾವು ಏನನ್ನು ಇಟ್ಟುಕೊಳ್ಳೋದ್ರೆ ಫಿಸಿಕಲಿ ಅವರು ಡೆಡ್ ಇದ್ದಂಗೆ, ಬಟ್ ಮಾನಸಿಕವಾಗಿ ತುಂಬ ಎಲಿವೇಟ್ ಆದವರು. ಅದನ್ನು ಮೃತ ಅಂತೆ. ಇಲ್ಲ ಅದು ಕಷ್ಟ ಮಾಡೋದು ಇವತ್ತಿನ ಕಾಲದಲ್ಲಿ ಅಂತಂದರೆ ಪ್ರಮೃತ ಅಂತ ಹೇಳ್ತಾರೆ. ಅಂದರೆ ಅಟ್ಲೀಸ್ಟ್ ಸ್ವಕಷ್ಟದಿಂದ ಇನ್ನೊಬ್ಬರನ್ನು ಕೇಳೋದು ಬೇಡ, ಅಥವಾ ಆ ಥರ ಜೀವನ ಮಾಡೋದು ಬೇಡ. ನಾವು ಬೇಸಾಯ ಮಾಡ್ತಾರೆ, ಅಗ್ರಿಕಲ್ಚರ್, ಅದನ್ನು ಪ್ರಮೃತ ಅಂತಾರೆ. ಪ್ರಾಣಿಗಳನ್ನು ಕೊಂದು ನಾವು ಬೆಳೆ ಮಾಡೋದು. ಯಾಕಂದರೆ ನಿಮಗೆ ನೆಲ ಉಳಿಯೋ ಕಾಲಕ್ಕೆ ಎಷ್ಟೋ ಚಿಕ್ಕ ಚಿಕ್ಕ ಕ್ರಿಮಿಗಳು, ಪ್ರಾಣಿಗಳೆಲ್ಲ ಇರ್ತವೆ, ಎಲ್ಲ ಸತ್ತು ಹೋಗ್ತವೆ. ಅದನ್ನು ಪ್ರಮೃತ ವೃತ್ತಿ, ಕಷ್ಟಪಟ್ಟು ಜೀವನ ಮಾಡೋದು. ಅದು ಕೂಡ ನೀವು ಸಂತೋಷವಾಗಿ, ಅಪೇಕ್ಷೆ ಕಡಿಮೆ ಇರ್ತದೆ ಅದರಲ್ಲಿ. ಇಲ್ಲ ಸ್ವಲ್ಪ ಅಪೇಕ್ಷೆ ಜಾಸ್ತಿ ಇತ್ತು, ಇನ್ನು ನನಗೆ ಬೇಕು ಅಂತಂದಾಗ ಸತ್ಯಾನೃತ ವೃತ್ತಿ ಅಂದರೆ ಬಿಸ್ನೆಸ್ ಮಾಡೋದು. ಬಿಸ್ನೆಸ್ಸಲ್ಲಿ ಪೂರ್ತಿ ನಿಜ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಅಪೇಕ್ಷೆಗಳನ್ನ ಈಡೇರಿಸ್ಕೋಬೇಕಾದ್ರೆ ದುಡ್ಡು ಬೇಕು, ದುಡ್ಡು ಬೇಕಾದರೆ ಸ್ವಲ್ಪ ಸುಳ್ಳು ಹೇಳಬೇಕು. ಆವಾಗ ಸ್ವಲ್ಪ ಸುಳ್ಳು ಹೇಳ್ತಿದ್ರು, ಈಗ ನಿಜ ಹೇಳೋದು ಸ್ವಲ್ಪ ಕಡಿಮೆ. 99% ಆವಾಗ ನಿಜ ಹೇಳಿದ್ರೆ ಒಂದು ಸುಳ್ಳು ಹೇಳ್ತಿದ್ರು. ಈಗ ಅದು ರಿವರ್ಸ್ ಆಗಿದೆ. 99% ಸುಳ್ಳೇ ಇರ್ತದೆ, ಒಂದೇ ನಿಜ. ಅಡ್ವರ್ಟೈಸ್ಮೆಂಟ್ಲಿ ಮಾತ್ರವೇ ಎಲ್ಲ ಚೆನ್ನಾಗಿ ಕಾಣುತ್ತೆ. ತಗೊಂಡ್ರೆ ಅದರಲ್ಲಿ ನಮಗೆ ಬೇಕಾದ ಕ್ವಾಲಿಟಿ ಯಾವುದೂ ಇರಲ್ಲ. ಇದನ್ನು ಸತ್ಯಾನೃತ ಅಂತೆ. ಕೊನೆಗೆ ಇದು ಕೂಡ ಕೈಲಾಗಲ್ಲ ಅಂತಂದಾಗ ಶ್ವವೃತ ಅಂದರೆ ಇನ್ನೊಬ್ಬನ ಕೈಯಲ್ಲಿ ಕೆಲಸ ಮಾಡೋದು. ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಭಿಕ್ಷೆ ಬೇಡಲಿಕ್ಕೆ ಆಗೋದಿಲ್ಲ, ಯಾರಾದರೂ ಕೊಟ್ಟರೆ ತಗೊಳ್ಳೋಣ, ಆ ರೀತಿ ಎಲಿವೇಟೆಡ್ ಆಗಿರ್ಲಿಕ್ಕೂ ಆಗಲ್ಲ. ಜ್ಞಾನಿಗಳಿರ್ತಾರೆ, ಕೊಟ್ಟರೆ ತಗೋತಾರೆ. ಇನ್ನು ಶಿಲೋಂಚ ವೃತ್ತಿ ಅದು ಅಸಲ ಆಗೋದೇ, ಈಗಿನ ಕಾಲ ಆಗೋದೇ ಇಲ್ಲ. ಅದು ಶ್ವವೃತ್ತಿ. ಕೊನೆಯಲ್ಲಿ ಯಾವುದು ಕೈಲಾಗದೇ ಇದ್ದಾಗ ಇನ್ನೊಬ್ಬನ ಕೈಯಲ್ಲಿ ಶ್ವ ಅಂತಂದರೆ ಸಂಸ್ಕೃತದಲ್ಲಿ ನಾಯಿ ಅಂತ ಅರ್ಥ. ನಾಯಿ ಯಜಮಾನ ಹತ್ರ ಇರ್ತದಲ್ಲ, ಹಾಗೆ ನಾವು ಯಜಮಾನರ ಹತ್ರ ಕೆಲಸ ಮಾಡ್ತೇವೆ. ಅದನ್ನು ಶ್ವವೃತ್ತಿ ಅಂತೇವೆ. ನಮ್ಮ ಅಪೇಕ್ಷೆಗಳು ಡಿಗ್ರಿ ಜಾಸ್ತಿ ಆಗೋದ್ರೆ ಶ್ವವೃತ್ತಿ. ಆ ಸತ್ಯಾನೃತ ವೃತ್ತಿ ಕೂಡ ಹೋಯ್ತು, ಈಗ ಅದು ಕೂಡ ಇಲ್ಲ, ಅದು ಶ್ವವೃತ್ತಿಗೇನೆ ಇಂಥ ಹೀನ ಆಗಿಬಿಟ್ಟಿದೆ ಅದು. ಸೊ ಈ ರೀತಿ ನಮ್ಮ ಜೀವನ, ನಮ್ಮ ಸನಾತನ ಧರ್ಮದಲ್ಲಿ ಈ ರೀತಿಯ ವ್ಯವಸ್ಥೆ ಇತ್ತು ಹಿಂದೆ. ಯಾವ ಉದ್ಯೋಗ ಮಾಡಬೇಕು, ಯಾವ ನಾಲೆಡ್ಜಲ್ಲಿ ಇರೋ ಯಾವ ಕೆಲಸ ಮಾಡಬೇಕು ಅಂತ ಹಿಂದೆ ಒಂದು ಕ್ರಮ ಇತ್ತು. ಇವತ್ತು ಅದು ಯಾವುದೋ ಇಲ್ಲವೇ ಇಲ್ಲ. ವರ್ಣ ವ್ಯವಸ್ಥೆ ಹಾಳಾಯಿತು, ಈ ವೃತ್ತಿ ವ್ಯವಸ್ಥೆ ಹಾಳಾಯಿತು.
ಅನಪೇಕ್ಷ, ಯಾವುದನ್ನು ಬಯಸದೇ ಇರುವಂಥವನು ತುಂಬ ಇಷ್ಟ. ಸೊ ಏನು ಸಿಕ್ಕಿತೋ ಅದರಲ್ಲಿ ಸಂತೋಷವಾಗಿ ಬದುಕ್ತಾನೆ. ಆ ರೀತಿ ನನಗೆ ಅಂಥವನು ನನಗೆ ಇಷ್ಟ ಅಂತ ಭಗವಂತ ಹೇಳ್ತಾನೆ. ನೆಕ್ಸ್ಟ್ ಕ್ವಾಲಿಟಿ ಶುಚಿಹಿ. ಸೊ ಶುಚಿಹಿ ಅಂತಂದರೆ ಏನಂತಂದರೆ ಕ್ಲೀನ್ಲಿನೆಸ್ ಅಷ್ಟೇ. ಇದು ನಮಗೆ ಕನ್ನಡದಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಮಡಿ ಅಂತೇವೆ. ಮಡಿ ಅಂದರೆ ನಥಿಂಗ್ ಬಟ್ ಕ್ಲೀನ್ ಆಗಿರೋದು, ಶುಚಿಯಾಗಿರೋದು, ತ್ರಿಕರಣ ಶುದ್ಧಿಯಾಗಿ ಅಂತೇವೆ. ಮನಸ್ಸು ಕ್ಲೀನ್ ಆಗಿರಬೇಕು, ಶರೀರ ಕ್ಲೀನ್ ಆಗಿರಬೇಕು, ಬಾಯಿ ಕ್ಲೀನ್ ಆಗಿರಬೇಕು. ಬಾಯಿ ಕ್ಲೀನ್ ಆಗಿರೋದು ಅಂದರೆ ತೊಳ್ಕೊಳ್ಳೋದು ವಾಸನೆ ಬರುತ್ತೆ ಅಂತಲ್ಲ, ಮಾತಾಡೋದು ಕ್ಲೀನ್ ಆಗಿರಬೇಕು. ಸೊ ನಿರ್ಮಲ ಮತ್ತು ನಿರಾಳವಾಗಿರೋದು ಇದೇ ಮಡಿ. ಸೊ ಬಾಯಲ್ಲಿ ಕೆಟ್ಟ ಮಾತು, ಮನಸ್ಸಿನಲ್ಲಿ ಕೆಟ್ಟ ಯೋಚನೆ, ಮೈಯಲ್ಲಿ ಕೊಳೆ, ಇದೇ ಮೈಲಿಗೆ. ಮೊದಲು ನಾವು ನಮ್ಮ ಮನಸ್ಸಿನ ಕೊಳೆ ತೊಳ್ಕೊಳ್ಬೇಕು. ಅದಕ್ಕೆ ಯಾರಾದರೂ ಸತ್ತರೆ ಮೈಲಿಗೆ ಅಂತಾರೆ. ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ಒಂದು ಕಡೆ ಬರುತ್ತೆ, ಮನಸ್ಸಲ್ಲಿ ಭಗವಂತನ ವಿಚಾರ, ಧಾರ್ಮಿಕ ವಿಚಾರ, ಒಳ್ಳೆಯ ವಿಚಾರ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತಂಬ ವಿಚಾರ ಇದ್ದರೆ ಅದು ಶುಚಿಹಿ. ಯಾವಾಗ ವ್ಯಕ್ತಿಗತವಾಗಿ ಸ್ವಾರ್ಥ, ನನಗೆ ಬೇಕು, ನಂದು ಹಾಳಾಯಿತು, ನಾನು ಕಳ್ಕೊಂಡೆ, ಇದು ಯಾರು ಹೇಳ್ತಾರೆ, ಇದೆಲ್ಲ ಕೂಡ ಮೈಲಿಗೆ ಅಂತ ಹೇಳ್ತಾರೆ. ಸತ್ತಾಗ ಏನಾಗುತ್ತೆ, ನಮ್ಗೆ ಆಪ್ತರು ಅಂತ ಯಾರಾದರೂ ಇರ್ತಾರಲ್ಲ, ಅವರು ಕಳ್ಕೊಂಡಿರ್ತೇವೆ. ಪ್ರಕೃತಿ ಧರ್ಮ ನಡ್ಕೊಂಡು ಹೆಂಗೆ ಹೋಗುತ್ತೆ ಹಂಗೆ ಹೋಗುತ್ತೆ. ಆದರೆ ಇವನು ಹೋದ್ನಲ್ಲ, ಅವನದೇ ಚಿಂತೆ, ಅವನದೇ ನೆನಪುಗಳೇ ಮತ್ತೆ ಮತ್ತೆ ನಮ್ಮನ್ನು ಕಾಡ್ತಾ ಇರುತ್ತೆ. ನಾವು ದೇವರ ಪೂಜೆ, ದೇವರನ್ನು ನೆನೆಸ್ಲಿಕ್ಕೆ ಯಾವುದು ಆಗೋದೇ ಇಲ್ಲ. ಸೊ ಹಾಗಾಗಿ ಆ ಸಮಯವನ್ನೇನಂತೇವೆ, ಮೈಲಿಗೆ ಅಂತೇವೆ. ಅಂದರೆ ಆಪ್ತರಾದವನ್ನವ್ರು ಕಳ್ಕೊಂಡಿರ್ತೇವೆ. ಆ ಕಳ್ಕೊಂಡಿದ್ದಂಥ ಸ್ಥಿತಿಯನ್ನು ಮೈಲಿಗೆ. ಅದು ಇವಾಗ ಬಾಹ್ಯ ಆಗೋಗ್ಬಿಟ್ಟಿದೆ. ಅವನಿಗೆ ಹೋದದ್ದು ಒಳ್ಳೇದಾಯ್ತಪ್ಪ, ದೇವ್ರಿಗೊಂದು ನಮಸ್ಕಾರ ಅಂತ ಅಂಬೋರ್ನು ಕೂಡ ಈಗ ಫಿಸಿಕಲ್ ನಾವು ಮೈಲಿಗೆ ಅಂತೇವೆ. ನೀವು ಮೈಲಿಗಪ್ಪ, ನಿಮ್ಮನ್ನು ಮುಟ್ಟಬಾರ್ದು, ನೀವು ನಮ್ಮನೆಗೆ ಬರಬಾರ್ದು, ಈ ರೀತಿ ಅಂತೇವೆ. ಬಟ್ ಆ್ಯಕ್ಚುಲಿ ಅದು ಮಾನಸಿಕವಾದ ಕ್ರಿಯೆ. ಅದು ಮೈಲಿಗೆ ಅಂತ ಅಂಬುದು. ಮೈಲಿಗೆ ಎಂಬುದು ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಆದರೆ ಮನಸ್ಸು ಸ್ವಚ್ಛವಾಗಿರಬೇಕಾದ್ರೆ ಅದಕ್ಕೆ ಕ್ರಿಯೆ ನಿಮಗೆ ಸ್ನಾನದಿಂದಲೇ. ಮೈ ಮೇಲೆ ನೀರು ಬಿದ್ದರೆ ಮನಸ್ಸು ತುಂಬ ಶಾಂತವಾಗ್ತದೆ. ಅದಕ್ಕೆ ಮನಸ್ಸು ಯಾವಾಗ ಕೊಳೆ ಆಗುತ್ತೋ, ಹಿಂದಿನ ಕಾಲ ಆವಾಗ ಸ್ನಾನ ಮಾಡ್ತಿದ್ರು. ಕೆಲವಿನ ಗುರುಗಳು ಇರ್ತಿದ್ರು ಹಿಂದೆ. ಆ ಗುರುಗಳು ಶಿಷ್ಯನಿಂದ ಏನಾದರೂ ತೊಂದರೆ ಆಯ್ತು ಅಂದ್ಕೊಳ್ಳಿ, ಸರಿಯಾಗಿ ವರ್ತನೆ ಮಾಡದೇ ಇದ್ದರೆ, ನಡ್ಕೊಳ್ಳಬೇಕಾದಂಥ ರೀತಿಯಲ್ಲಿ ನಡ್ಕೊಳ್ಳದೇ ಇದ್ರೆ ಸಿಟ್ಟು ಬರ್ತಿತ್ತು ಅವ್ರಿಗೆ. ಸಿಟ್ಟು ತೋರಿಸ್ತಿದ್ದಿಲ್ಲ, ಒಳಗೆ ಆ ಭಾವನೆ, ಆ ಗುಣ ವ್ಯಕ್ತ ಆಗ್ತಾ ಇತ್ತು. ಅವ್ರು ಇಮಿಡಿಯೇಟ್ಲಿ ಏನು ಮಾಡ್ತಿದ್ರು, ಸ್ನಾನ ಕೊಟ್ಟೋಗೋರು. ಇಲ್ಲೇ ಇರಿ, ಸ್ನಾನ ಮಾಡಿ ಬರ್ತೀನಿ ಅಂತ. ಅಂದರೆ ಕೋಪ ಬಂದರೆ ಸ್ನಾನ ಮಾಡಿಬಿಡ್ತಿದ್ರು. ಯಾಕಂದರೆ ಕೋಪ ಅಂಬೋದೇ ದೊಡ್ಡ ಮೈಲಿಗೆ. ಕೋಪ ಬಂತಂದ್ರೆ ಮೈಲಿಗೆನೆ. ಕೋಪ ಬಂದರೆ ಯಾಕೆ ಏನು ಬರುತ್ತೆ, ದ್ವೇಷ ಬರುತ್ತೆ. ದ್ವೇಷ ಮೈಲಿಗೆ ಸೂಚಕ. ಹಾಗಾಗಿ ಹೋಗಿ ಸ್ನಾನ ಮಾಡ್ತಿದ್ರು. ಹಿಂದೆ ಏನಾದರೂ ಇವತ್ತು ಇದೆ ಮಡಿ ಸಂಪ್ರದಾಯದಲ್ಲಿ, ಬಟ್ಟೆ ವಿಚಾರದಲ್ಲಿ ಅದನ್ನ ಒಂದು ದಾರ ಗೀರ ಏನೋ ಒಂದು ಟಚ್ ಆಯ್ತು ಅಂದ್ಕೊಳ್ಳಿ, ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಬರ್ತಾರೆ. ಸ್ನಾನ ಮಾಡೋದು ಆ ದಾರ ಮುಟ್ಟಿದ್ದಕ್ಕಲ್ಲ, ದಾರ ಮುಟ್ಟಿದ ನಂತರ ಇದು ಮೈಲಿಗೆ ಅಂತ ಮನಸ್ಸು ತಿಳ್ಕೊಳ್ತದಲ್ಲ, ಮನಸ್ಸು ಅಲ್ಲಿ ಮೈಲಿಗೆ ಆಯಿತು. ಯಾಕೆಂದರೆ ಕೋಪ ಬರ್ತದೆ, ಯಾಕೆ ಇದಿಟ್ಟಿದ್ದಾರೆ ಅಂತ ಕೋಪ ಬರುತ್ತೆ. ಆ ಕೋಪದಿಂದ ಮನಸ್ಸು ಮೈಲಿಗೆ ಆಗ್ತದೆ. ಮತ್ತೆ ಹೋಗಿ ಸ್ನಾನ ಮಾಡಿಕೊಂಡು ಪ್ರಶಾಂತವಾಗಿ ಬರ್ತಾರೆ. ಅಷ್ಟೇ ಆಗಲಿ, ಬಟ್ಟೆ ಮೈಲಿಗೆ ಅಲ್ಲ, ಮನಸ್ಸು ಮೈಲಿಗೆ ಆಗಿದೆ. ಕೋಪ ಬಂತು ಅಂದರೆ ಮೈಲಿಗೆ. ಆ ದಾರದ ಪೀಸ್ ಮುಟ್ಟಿದ ಮೇಲೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ರಿಯಾಕ್ಷನ್ ಇಲ್ಲ, ಕೋಪ ಬರಲಿಲ್ಲ ಅಂದರೆ ಸ್ನಾನ ಬೇಕಿಲ್ಲ. ಬಟ್ ಅದು ಹಿಂದಿನ ಸೈಕಾಲಜಿ ಅರ್ಥ ಮಾಡಿಕೊಳ್ಳದೆ ಹಿಂದಿನವ್ರು ಏನು ಮಾಡ್ತಾರೆ, ನಾವು ಅದನ್ನೇ ಅನುಕರಣೆ ಮಾಡ್ತಾ ಇದ್ದೇವೆ. ಹಿಂದೆ ಒಬ್ಬ ಗುರುಗಳಿದ್ರು, ಪಾಠ ಮಾಡ್ತಿದ್ರು. ಪಾಪ ಅವರು ಪಾಠ ಮಾಡೋ ಕಾಲಕ್ಕೆ ವಿದ್ಯಾರ್ಥಿಗಳೆಲ್ಲ ಕೇಳ್ತಿದ್ರು. ಅವರೊಂದು ಬೆಕ್ಕನ್ನು ಸಾಕ್ತಿದ್ರು. ಆ ಬೆಕ್ಕು ಪಾಠದಲ್ಲಿ ಬಂದು ಡಿಸ್ಟರ್ಬ್ ಮಾಡಿ ಅದೆಲ್ಲ ಮಾಡ್ತಿತ್ತು. ಆವಾಗ ಅವ್ರು ಏನು ಮಾಡ್ತಿದ್ರು, ಈ ಬೆಕ್ಕು ಡಿಸ್ಟರ್ಬ್ ಮಾಡ್ತಾ ಇದ್ದಪ್ಪ, ಪಾಠ ಹೇಳೋರ್ಗೋ ಕಟ್ಟೆ ಹಾಕ್ರಿ ಅಂತ ಹೇಳ್ತಿದ್ರು. ಅವರ ತಂದೆ ಪೀಳಿಗೆ ಆಯಿತು, ಮಗನ ಪೀಳಿಗೆ ಬಂತು. ಅವ್ರ ತಂದೆ ಜೊತೆ ಆ ಬೆಕ್ಕು ಕೂಡ ಅವಾಗ ಸತ್ತು ಹೋಯ್ತು. ಆವಾಗ ಮಗ ಏನು ಹೇಳ್ತಾನೆ, ನಮ್ಮ ತಂದೆಯವರು ಪಾಠ ಮಾಡೋ ಕಾಲಕ್ಕೆ ಬೆಕ್ಕು ಇರ್ತಿತ್ತು, ಇಲ್ಲಿ ಕಟ್ಟೆ ಹಾಕ್ತಿದ್ರು, ಬೆಕ್ಕು ಒಂದು ಹೊಸ ತಗೊಂಬಂದು ಕಟ್ಟೆ ಹಾಕ್ರಿ, ಆಮೇಲೆ ಪಾಠ ಹೇಳ್ತೇನೆ ಅಂತಿದ್ರು. ಅಂದರೆ ಹಿಂದಿನ ಸೈಕಾಲಜಿ ನಮಗೆ ಬೇಕಿಲ್ಲ, ಯಾವುದಕ್ಕಾಗಿ ಮಾಡ್ತಿದ್ದೀವಿ ನಮಗೆ ಬೇಕಿಲ್ಲ. ಅವ್ರು ಏನು ಮಾಡಿದ್ರು ಅದನ್ನು ನಾವು ಫಾಲೋ ಆಗಬೇಕು. ಆಗ ಮಾಡಿ ಮಾಡಿ ಏನಾಗ್ತಾ ಇತ್ತು, ಅವರು ಮಾಡಿದ್ದು ಎಲ್ಲೋ ಹೋಯಿತು, ಅದು ಡೈಲ್ಯೂಟ್ ಆಗಿ ಪೂರ್ತಿ ಡೈಲ್ಯೂಟ್ ಆಗಿಬಿಟ್ಟಿದೆ. ಅದ್ಯಾವುದೋ ಒಂದು ಕಾಮಿಡಿ ಹೇಳ್ತಾರೆ, ಒಬ್ಬನು ಒಂದು ವಿಷಯವನ್ನು ಪಕ್ಕದ ಕಿವಿಲಿ ಹೇಳ್ತಾನೆ.
ಅವನು ಇನ್ನೊಬ್ಬನ ಕಿವಿಯಲ್ಲಿ ಹೇಳ್ತಾನೆ. ಹಾಗೆಲ್ಲ ಸರಿ ಮತ್ತೆ ಫಸ್ಟ್ ಪರ್ಸನ್ಗೆ ಬರೋಳಿಗೆ ಆ ವಿಷಯದಲ್ಲಿ ತುಂಬ ಬದಲಾವಣೆ ಆಗೋಗ್ಬಿಟ್ಟಿರ್ತದೆ. ಹಾಗೆ ನಮ್ಮ ಆಚರಣೆಗಳು ಕೂಡ ಕಾಲಕ್ಕೆ ತಕ್ಕಂತೆ ಬೆಳಲಿಕ್ಕೆ ನಮಗೆ ಮನಸ್ಸಿಲ್ಲ, ಆದರೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಾಗೆ ಮಾಡಿ ಮಾಡಿ ಏನಾಗಿದೆ, ಮೊತ್ತ ಡೈಲ್ಯೂಟ್ ಆಗಿಬಿಟ್ಟಿದೆ. ನಮ್ಮ ಆಚಾರಗಳು, ನಮ್ಮ ಸಂಪ್ರದಾಯಗಳು ಎಲ್ಲ ಕೂಡ ಡೈಲ್ಯೂಟ್ ಆಗಿದೆ. ಆದರೆ ಬೆಳಲಿಕ್ಕೆ ನಮಗೆ ಮನಸ್ಸಿಲ್ಲ. ಮಾಡಲೇಬೇಕು. ನಮ್ಮ ಹಿಂದಿನವರು ಮಾಡ್ತಾ ಇದ್ದಿದ್ದು, ಅವರು ಮುಂದುವರಿಸ್ಕೊಂಡು ಬಂದಿದ್ದು ಮಾಡಲೇಬೇಕು, ಆದರೆ ಬಿಡೋದಿಲ್ಲ. ಮದುವೆಯಲ್ಲೂ ನೋಡಿ, ಹಿಂದಿನ ಸಂಪ್ರದಾಯಗಳೆಲ್ಲ ಬಿತ್ತು. ಪ್ರತಿಯೊಂದಕ್ಕೂ ಒಂದು ಸೈಕಲಾಜಿಕಲ್ ರೀಸನ್ ಇದೆ. ಆದರೆ ಇವತ್ತು ನಾವು ಮಾಡೋದೇನು ಬಿಟ್ಟಿಲ್ಲ, ಅದೇ ಮಾಡ್ತೇವೆ, ಕೆಟ್ಟದಾಗಿ ಮಾಡ್ತೇವೆ. ಆದರೆ ಹಿಂದಿರುವಂಥ ಎಲ್ಲ ತುಂಬ ಅವಮಾನ ಆಗ್ತದೆ. ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಡ್ತೇವೆ, 16 ಜನ ದೇವತೆಗಳನ್ನ ಆವಾಹನ ಮಾಡಿ ಮದುವೆ ಮಾಡಿಕೊಡ್ತೇವೆ. ಆದರೆ ಅಲ್ಲಿ ನಾವು ನೋಡೋದೇನು, ನಮ್ಮ ಹಿತೆ ಹುಡುಗ ಹುಡುಗಿ ಅವರಿಬ್ಬರು ನೋಡ್ಕೊಂಡು ನಕ್ಕು ಆನಂದ ಪಟ್ಟುಕೊಂತ ಇರ್ತಾರೆ. ಹಿಂದಾದರೂ ಒಂದು 20 ವರ್ಷದ ಹಿಂದೆ ಪಾಪ ಹುಡುಗಿ ತಲೆ ಎತ್ತೋದೇ ಇಲ್ಲ. ಈಗ ಅವರಿಬ್ಬರು ಮಾತಾಡ್ಕೊಳ್ಳೋದು, ಸೈಗಳು ಮಾಡ್ಕೊಳ್ಳೋದು ವಿಚಿತ್ರ ಅನಿಸುತ್ತೆ ನಮಗೆ. ಅಲ್ಲಿ ದೇವರ ಮೇಲೆ ಅಲ್ಲಿ ಒಂದು ಅಗ್ನಿದೇವರಿದ್ದಾರೆ, ಅವಮಾನ ಆಗ್ತಾ ಇದೆ. ಗುರುಗಳು ಹಿರಿಯರು ಕೂತಿರ್ತಾರೆ ಅಂತ ಮಂತ್ರಾಕ್ಷತೆ ಇಟ್ಕೊಂಡು, ಅವರಿಗೆ ಅವಮಾನ. ಸೊ ಬಿಡ್ಲಿಕ್ಕಂತೂ ಮನಸ್ಸಿಲ್ಲ, ಆದರೆ ಕೆಟ್ಟದಾಗ ಮಾಡ್ತೇವೆ. ಸೊ ಇದು ಕಾಲದಲ್ಲಿ ಆಗುತ್ತಾ ಇರುವಂಥ ವೈಪರೀತ್ಯ. ಇದು ಮುಂದೆ ಇನ್ನೂ ಹಾಳಾಗ್ತದೆ, ಆದರೆ ಬಿಡೋದಿಲ್ಲ ಯಾರು. ಮಡಿ ಅಂತಂಬೋ ಕಾನ್ಸೆಪ್ಟ್ ಆಗಲಿ, ಶುಚಿ ಅಂತಂಬೋದಲ್ಲಿ ಯಾರು ಬಿಡ್ಲಿಕ್ಕೆ ಸಿದ್ಧರಿಲ್ಲ, ಆದರೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾವು ನೋಡಿಲ್ವಾ, ಏನಾದರೂ ಕೈ ಏನಾದರೂ ಸ್ವಲ್ಪ ಕೊಳೆ ಆಯಿತು ಅಂತಂದರೆ ನಾವು ಅದನ್ನು ಸ್ಯಾನಿಟೈಸರ್ ಹಾಕ್ಕೊಳ್ತೇವೆ. ಸ್ಯಾನಿಟೈಸರ್ ಇದೆ ಕೆಮಿಕಲ್, ಮತ್ತೆ ನೀರಿಂದ ತೊಳ್ಕೊಳ್ಬೇಕು. ಸೊ ಶುಚಿ ಅಂತ ಅಂಬೋದು ಅಷ್ಟು ಆಳಕ್ಕೆ ಹೋಗ್ಬಿಟ್ಟಿದೆ. ಹಾಗಾಗಿ ಮೊದಲು ನಾವು ನಮ್ಮ ಮನಸ್ಸಿನ ಕೊಳೆ ತೊಳೆದುಕೊಳ್ಬೇಕು. ಇದಕ್ಕೆ ಪೂರಕವಾಗಿ ಬಾಹ್ಯ ಶುದ್ಧಿ. ಇದಕ್ಕಾಗಿಯೇ ಶಾಂತಿ ಪಾಠದಲ್ಲಿ ಹೀಗೆ ಹೇಳ್ತಿದ್ರು ಹಿಂದೆ, ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾ ಭದ್ರಂ ಪಶ್ಯೇ ಮೋಕ್ಷಭಿರ್ಯಜತ್ರ ಅಂತ ಹೇಳ್ತಾ ಇದ್ರು. ಅಂದರೆ ನಾವು ಒಳ್ಳೆಯದನ್ನೇ ನೋಡೋಣ, ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯದನ್ನೇ ಯೋಚಿಸೋಣ. ಇದು ಹಿಂದಿನ ಕಾಲ ಇದ್ದಿದ್ದು. ಇದನ್ನೇ ಮಡಿ ಅಂತ ಹೇಳ್ತಿದ್ರು. ಮಡಿ ಬಗ್ಗೆ ಇನ್ನು ನಮಗೆ ಮಂತ್ರಗಳು ಗೊತ್ತಿದ್ದ ಮಂತ್ರಗಳು, ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅಂತ ಹೇಳ್ತಿದ್ರು. ಸಂಧ್ಯಾವಂದನ ಟೈಮಲ್ಲಿ ಇದೆಲ್ಲ ಹೇಳ್ತಿದ್ರು. ಇಲ್ಲಿ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೊಂದು ಭಗವಂತನ ವಿಶೇಷ ನಾಮ. ಪುಂಡರೀಕಾಕ್ಷ ಅಂತಂದರೆ ಕೆಂದಾವರೆಯಂತಹ ಕಣ್ಣುಳ್ಳವನು ಅಂತ ಅರ್ಥ. ಭಗವಂತನ ಕಣ್ಣು ಯಾವಾಗೂ ಕೂಡ ಕೆಂದಾವರೆ ಹೆಸರಿನಂತೆ ಅರಳಿ ನಳಿನಡಿಸ್ತಾ ಇರ್ತದೆ. ಸಾಮಾನ್ಯವಾಗಿ ನಮಗೆ ಅತ್ಯಂತ ಸಂತೋಷವಾದಾಗ ನಮ್ಮ ಕಣ್ಣು ಅರಳುತ್ತೆ, ಆದರೆ ಭಗವಂತ ಸದಾ ಸಂತೋಷದ ಬುಗ್ಗೆ ಇದ್ದಂಗಿರ್ತಾನೆ. ಭಗವಂತ ಪ್ರೀತಿಯಿಂದ ಕಣ್ಣರಳಿಸಿ ನನ್ನನ್ನು ನೋಡ್ತಾ ಇದ್ದಾನೆ. ಅವನ ಕಣ್ಣಿನಿಂದ ಹರಿದು ಬರುತ್ತಿರುವಂಥ ಅನುಗ್ರಹ ರಸದಾರಿಯಲ್ಲಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಅವನ ಅನುಗ್ರಹದ ಕೃಪಾದೃಷ್ಟಿ ನನ್ನ ಮೇಲೆ ಹರಿದಿರಲಿ, ನಾನು ಅದರಲ್ಲಿ ಮಿಂದೆ ಎನ್ನುವಂಥ ಅನುಸಂಧಾನವೇ ಶುಚಿ ಅಂತ ಈ ಮಂತ್ರದಲ್ಲಿ ಬರುತ್ತೆ. ಹೀಗೆ ನಾವು ಭಗವಂತನ ಅನುಗ್ರಹದಿಂದ ಒಳಗೂ ಹೊರಗೂ ಮಡಿಯಾಗಬೇಕು, ಅದನ್ನೇ ಶುಚಿಹಿ ಅಂತಂತಾರೆ. ಮತ್ತೆ ದಕ್ಷಃ, ನಮ್ಮಲ್ಲಿ ಮನಸ್ಸನ್ನು ಭಗವಂತನ ಕಡೆ ಹರಿಸುವಂಥ ದಕ್ಷತೆ ಇರಬೇಕು, ಕಮಿಟ್ಮೆಂಟ್ ಅಂತೀವಿ, ದೀಕ್ಷೆ. ಆತ ನಮ್ಮ ಬಾಹ್ಯ ಪ್ರಯತ್ನಕ್ಕೆ ಒಲಿಯಲಾರ, ಗೊತ್ತಿರಬೇಕು. ನಾವು ಅಂತರಂಗದಿಂದ ಆತನ ಕಡೆ ಹೋಗಬೇಕೆ ಹೊತ್ತು ಬಾಹ್ಯ ಕ್ರಿಯೆಗಳಿಂದ ಭಗವಂತನನ್ನು ನಾವು ಒಲಿಸಿಕೊಳ್ಳಿಕ್ಕೆ ಆಗೋದೇ ಇಲ್ಲ. ಬಾಹ್ಯ ಕ್ರಿಯೆ ಬೇಕು, ಆದರೆ ಅದು ನಮ್ಮ ಅಂತರಂಗದ ಸಾಧಕನಿಗೆ ಪೂರಕ ಅಷ್ಟೇ. ದೇವರ ಚಿತ್ರ, ದೇವರ ಪ್ರತಿಮೆ ಬೇಕು, ಯಾಕೆಂದರೆ ಅದನ್ನು ನೋಡದೇ ಇದ್ರೆ ನಮಗೆ ಭಗವಂತನ ಫೀಲಿಂಗ್ ಬರಲ್ಲ. ಆದರೆ ಬಾಹ್ಯದಿಂದ ಅದೇ ಅಂತ ಅಂದುಕೊಂಡು ಅದಕ್ಕೆ ಮಾಡ್ತಾ ಹೋಗಿ ಅಂತರಂಗದಲ್ಲಿ ಯಾವ ರೀತಿಯಾದಂಥ ಮನೋಭಾವ ಇಲ್ಲದೆ ಇದ್ರೆ ಅದು ನಿಷ್ಪ್ರಯೋಜನ. ಸೊ ಭಗವಂತನನ್ನು ಹೇಗೆ ಸೇರಬಹುದು ಎನ್ನುವಂಥ ತಿಳುವಳಿಕೆ, ಜಾಣತನ ನಮಗಿರಬೇಕು. ಅದನ್ನೇ ದಕ್ಷಃ ಅಂತಂತಾರೆ. ಮತ್ತೊಂದು ಗುಣ ಉದಾಸೀನ. ಸೊ ಅಂತರ್ಯಾಮಿಯಾಗಿರುವುದು, ಯಾವುದೇ ಬಾಹ್ಯಕ್ರಿಯೆಗೆ ಒತ್ತು ಬೇಡ, ಆಗ್ರಹ ಬೇಡ. ಉದಾಹರಣೆಗೆ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ತಮ್ಮ ಯಾವುದೋ ಒಂದು ಫಲಕಾಮನೆಗೆ ಈಡೇರಿಸಿಕೊಳ್ಳುವುದಕ್ಕಾಗಿ ಯಾವುದೋ ಒಂದು ಪೂಜೆಯೋ ಹೋಮ ಮಾಡಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಫಲಾಪೇಕ್ಷೆಯಿಂದ ಭಗವದಾರಾಧನೆ ತಪ್ಪು ಅಂತ ಅದನ್ನು ವಿರೋಧನೆ ಮಾಡೋದು ಬೇಡ. ಯಾಕೆ ಇಷ್ಟು ದೊಡ್ಡ ಪೂಜೆ ಮಾಡ್ತಾ ಇದ್ದೀರಿ, ಭಗವಂತ ಭಗವದ್ಗೀತೆಯಲ್ಲಿ ಹೇಳಲೇನು, ಪತ್ರಂ ಪುಷ್ಪಂ ಫಲಂತೋ ಇಷ್ಟೆಲ್ಲ ಬೇಕಾಗಿಲ್ಲ ಅಂತ ವಿರೋಧ ಮಾಡೋದು ಬೇಡ.
ಏನೇ ಇರಲಿ ಅದು ಭಗವಂತನಿಗೆ ಸೇರಿ, ಅದು ಭಗವಂತನಿಗೆ ಸೇರಲಿ ಅಂತ ಪ್ರಾರ್ಥಿಸಿ ಸುಮ್ಮನೆ ಆಗೋದು ಉತ್ತಮ. ಸೊ ಎಲ್ಲರೊಂದಿಗೆ ಇದ್ದು ಯಾವುದೇ ಆಗ್ರಹವಿಲ್ಲದೆ ಬದುಕಬೇಕು. ಉದಾಸೀನ, ಸೊ ತುಂಬ ನಿರ್ಲಿಪ್ತವಾಗಿರಬೇಕು, ಯಾವುದು ತಲೆ ಕೆಡಿಸಿಕೊಳ್ಬಾರ್ದು. ಯಾಕೆಂದರೆ ಗೊತ್ತಿದ್ದವರಲ್ಲದು ಗೊತ್ತಿಲ್ಲದವರು ಕೂಡ ಇರ್ತಾರೆ, ಅವರು ಮಾಡ್ತಾ ಇರ್ತಾರೆ. ಗೊತ್ತಿಲ್ಲದೆ ಇದ್ದವ್ರನ್ನ ಹತ್ರ ಹೋಗಿ ಟೀಕೆ ಮಾಡಬಾರ್ದು. ನೀನು ಸರಿಯಾಗಿ ತಿಳ್ಕೊಂಡಿಲ್ಲ, ಇದು ಮಾಡೋದು ತಪ್ಪು, ಟೀಕೆ ಮಾಡಬಾರ್ದು. ಯಾಕಂದ್ರೆ ಅವ್ನಿಗೆ ಗೊತ್ತಿದ್ರೆ ಸರಿಯಾಗಿ ಮಾಡ್ತಿದ್ದ ಅಲ್ವಾ. ನಮಗೂ ಗೊತ್ತಿಲ್ಲದ ಹಾಕೊಂಡು ನಾವು ಅದೇ ರೀತಿ ಮಾಡ್ತಾ ಇರ್ತೇವೆ. ಹಾಗಾಗಿ ಉದಾಸೀನ ಆ ಥರ ಇರು. ಆಮೇಲೆ ಗತವ್ಯತಃ. ಸೊ ಗತವ್ಯತಃ ಅಂತಂದರೆ ಏನೇ ಆದರೂ ಬೇಸರಿಸಿಕೊಳ್ಳದೆ ಸದಾ ಆನಂದವಾಗಿರುವುದು. ಬೇಸರಿಸ್ಕೋಬೇಡ ಯಾವುದಕ್ಕೂ ಕೂಡ. ಆಮೇಲೆ ಮತ್ತೊಂದು ಗುಣ ಸರ್ವಾರಂಭ ಪರಿತ್ಯಾಗಿ. ಭಗವಂತನ ಪಾರಮ್ಯಕ್ಕೆ ವಿರುದ್ಧವಾದಂಥ ಯಾವ ಆರಂಭಕ್ಕೂ ತೊಡಗಬೇಡ. ಎಲ್ಲ ಆರಂಭವನ್ನೂ ಕೂಡ ಫಲಕಾಮನೆಯಿಂದ ಮಾಡೋದು ಬಿಡಿ. ಯಾವುದನ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅದಕ್ಕೆ ಏನು ಫಲ ಬರುತ್ತೆ ಹಾಗೆ ಮಾಡಬೇಡ. ಎಲ್ಲವನ್ನೂ ಕೊನೆಗೆ ಏನು ಬಂತು ಬರಲಿ, ಬಂದಿದ್ದನ್ನು ಭಗವದರ್ಪಣ ಕೃಷ್ಣಾರ್ಪಣ ಅಸ್ತು ಅಂತ ಅರ್ಪಿಸಿ ಸ್ವೀಕಾರ ಮಾಡು. ಇದನ್ನೇ ಸರ್ವಾರಂಭ ಪರಿತ್ಯಾಗಿ. ನಿನಗೋಸ್ಕರ ಭಗವಂತನ ವಿರುದ್ಧವಾದಂಥ ಯಾವ ಕೆಲಸಕ್ಕೂ ಕೈ ಹಾಕಬೇಡ, ಆರಂಭ ಮಾಡಬೇಡ ಅಂತ ಅರ್ಥ. ಯಾರು ಈ ಗುಣಗಳೊಂದಿಗೆ ನನ್ನನ್ನು ಪ್ರೀತಿಸ್ತಾರೋ ಅಂತಹ ಭಕ್ತ ನನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ಭಗವಂತ ಅಂತಾನೆ. ಹಾಗಾಗಿ ಭಗವಂತನ ನಮಗೆ ಇಷ್ಟಪಡಬೇಕಂದ್ರೆ ಈ ರೀತಿಯಾದಂಥ ಗುಣಗಳಿರಬೇಕು. ಅನಪೇಕ್ಷ, ಯಾವುದನ್ನು ಆಶೆ ಪಡಬೇಡ. ಶುಚಿ, ಯಾವುದನ್ನು ಆಶೆ ಪಡ್ತಾ ಇದ್ರೆ ಭಗವಂತ ಯಾಕೆ ಅಂತ ಅಂತಾರೆ ಭಾಳ ಜನ. ಭಗವಂತ ಯಾಕೆ ಅಂತಂದರೆ ನಮಗೆ ಬೇಕಾದನ್ನೆಲ್ಲ ಕೊಡುವಂಥವನಲ್ಲ. ನಮಗೆ ಏನೇ ಹಿಂದಿನ ಜನ್ಮದಲ್ಲಿ ಬಂದಂಥ ಏನೇ ಕಷ್ಟಗಳಿರ್ತೋ ಮನಸ್ಸು ಅದಕ್ಕೆ ವಿಚಲಿತ ಆಗಿಬಿಡ್ತದೆ. ಅದನ್ನು ಪರಿಹಾರ ಮಾಡಿ ನಮ್ಮನ್ನು ಗಟ್ಟಿಗೊಳಿಸಬೇಕಾದಂಥ ಜ್ಞಾನ ಕೊಡುವನು ಭಗವಂತನೇ. ಅನಪೇಕ್ಷ, ಶುಚಿ, ಯಾವಾಗೂ ಕ್ಲೀನಾಗಿರು. ದಕ್ಷ, ಕಮಿಟ್ಮೆಂಟ್ ಇಟ್ಕೋ. ಉದಾಸೀನ, ತಲೆ ಕೆಡಿಸಿಕೊಳ್ಳಬೇಡ ಯಾವ ವಿಚಾರಕ್ಕೂ. ಗತವ್ಯತಃ, ಬೇಸರಿಸಿಕೊಳ್ಳಬೇಡ. ಸರ್ವಾರಂಭ ಪರಿತ್ಯಾಗಿ, ಭಗವಂತನಿಗೆ ವಿರುದ್ಧವಾದಂಥ ನಿನಗೆ ತೊಂದರೆ ಕೊಡುವಂಥ ಯಾವ ವಿಚಾರಗಳಿರ್ತದೋ ಅದರಿಂದ ತುಂಬ ದೂರ ಇರು, ಪ್ರಾರಂಭ ಮಾಡಬೇಡ ಅಂತಬೋದು ಈ ಶ್ಲೋಕದ ಅರ್ಥ. ಸೊ ಇಲ್ಲಿಗೆ ಭಗವಂತ ಇನ್ನೂ ಇದೆ, ಭಗವಂತ ಯಾವ ರೀತಿ ಗುಣಗಳಂತ ಹೇಳ್ಬೋದು. ಬಟ್ ಸಮಯಾತೀತ ಆಗಿದೆ. ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳ್ಕೊಳ್ಳೋಣ. ಇದು ತುಂಬ ಮುಖ್ಯ. ನಾವು ಮಾಡುವಂಥ ಕಾರ್ಯಕ್ರಮಗಳು ಭಗವಂತನ ಒಲಿಸಿಕೊಳ್ಳಲಿಕ್ಕೆ ನಾವು ಮಾಡುವಂಥ ಬಾಹ್ಯದ ಕ್ರಿಯೆಗಳ ಜೊತೆ ಅಂತರಂಗ ಕ್ರಿಯೆ ತುಂಬ ಪ್ರಧಾನವಾಗಿರಬೇಕು ಅಂತಂಬ ವಿಚಾರಕ್ಕಾಗಿ ಭಗವಂತ ಹೇಳಿದ ತುಂಬ ನಮಗೆ ಮಾರ್ಗದರ್ಶನವಾಗುತ್ತೆ. ಸೊ ಇದನ್ನು ಸಾಧ್ಯವಾದಷ್ಟು ಗೊತ್ತಿದ್ದಾಗ ಸ್ವಲ್ಪ ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಒಂದೊಂದು ಸ್ಟೆಪ್ ಆಗಿ ನಮ್ಮನ್ನು ಜ್ಞಾನದ ಹಾದಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಬಯಸೋಣ. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರವನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.